ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಚಾಪ್ಟರ್ ನಂಬರ್ 31 ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ಎಂಬ ಒಂದು ಚಾಪ್ಟರ್ದು ಫಸ್ಟ್ ಪಾರ್ಟಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಒಂದು ಪಾರ್ಟಲ್ಲಿ ನಾವು ಇಡೀ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀವಿ. ಓಕೆ, ಸೊ ಲೆಟ್ಸ್ ಡೈವ್ ಟು ದ ಟಾಪಿಕ್. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಈ ಒಂದು ಚಾಪ್ಟರ್ಲ್ಲಿ ನಾವೇನೇನು ತಿಳಿತೀವಿ ನೋಡೋಣ. ದ ಮೀನಿಂಗ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಇಟ್ಸ್ ಇಂಪಾರ್ಟೆನ್ಸ್. ಸೊ ಪಬ್ಲಿಕ್ದು ಫೈನಾನ್ಸು ಅಂದರೆ ಒಂದು ದುಡ್ಡಿನ ವ್ಯವಹಾರದ ಒಂದು ಮೀನಿಂಗ್ ಏನು ಮತ್ತು ಅದರದ್ದು ಅನಿವಾರ್ಯತೆ ಏನು, ವಿಶೇಷತೆ ಮತ್ತು ಇಂಪಾರ್ಟೆನ್ಸ್ ಏನು ಅಂತ ನೋಡ್ತೀವಿ. ಬಜೆಟ್ ಅಂದ್ರೆ ಏನಂತ ನೋಡ್ತೀವಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಪಬ್ಲಿಕ್ ಇನ್ಕಮ್ ಅಂದ್ರೆ ಏನಂತ ನೋಡ್ತೀವಿ. ಡೆಫಿಸಿಟ್ ಫೈನಾನ್ಸ್ ಆ್ಯಂಡ್ ಫಿಸಿಕಲ್ ಡೆಫಿಸಿಟ್ ಬಗ್ಗೆ ತಿಳಿತೀವಿ. ಸೊ ಈ ಟರ್ಮ್ಸ್ ನಿಮ್ಗೆ ಹೊಸದಾಗಿರ್ಬೋದು. ಸೊ ಇದ್ರದ್ದು ಈ ಒಂದು ಚಾಪ್ಟರಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ನಿಮ್ಗೆ ಈ ಒಂದು ಟರ್ಮ್ಸ್ ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ಡು ಯು ನೋ ಹೌ ಯುವರ್ ಫ್ಯಾಮಿಲಿ ಗೆಟ್ಸ್ ಇಟ್ಸ್ ಇನ್ಕಮ್, ಹೌ ಮಚ್ ಆ್ಯಂಡ್ ಫ್ರಮ್ ವಾಟ್ ಸೋರ್ಸಸ್? ಸೊ ನಿಮ್ಮ ಒಂದು ಮನೇಲಿ ಒಂದು ಆದಾಯ ಅಂತ ಬರುತ್ತೆ ತಾನೇ, ಇನ್ಕಮ್ಮು. ಸೊ ಆ ಒಂದು ಇನ್ಕಮ್ಮು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಎಷ್ಟು ಬರುತ್ತೆ ಅಂತ ನಿಮ್ಗೆ ಗೊತ್ತಾ? ಜನರಲಿ ಇನ್ಕಮ್ ಇಸ್ ಕ್ಯಾಲ್ಕುಲೇಟೆಡ್ ಪರ್ ಇಯರ್. ಸೊ ಕಾಮನ್ ಆಗಿ ಇನ್ಕಮ್ಮು, ಆದಾಯ ಎಷ್ಟಿದೆ ಅನ್ನೋದು ಇಡೀ ವರ್ಷದಲ್ಲಿ ಎಷ್ಟಿದೆ ಪರ್ ಇಯರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಚ್ ಫ್ಯಾಮಿಲಿ ಅರ್ನ್ಸ್ ಇಟ್ಸ್ ಇನ್ಕಮ್ ಬೈ ವರ್ಕಿಂಗ್ ಇನ್ ಜಾಬ್ಸ್ ಇನ್ ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಆರ್ ಸರ್ವಿಸ್ ಸೆಕ್ಟರ್. ಸೊ ನಿಮ್ಗೆ ಗೊತ್ತಿದೆ, ಒಂದು ದೇಶದಲ್ಲಿ 3 ಟೈಪ್ಸ್ ಆಫ್ ಸೆಕ್ಟರ್ ಇದೆ ಎಕನಾಮಿಕ್ ಸೆಕ್ಟರ್ಸಲ್ಲಿ: ಅಗ್ರಿಕಲ್ಚರಲ್, ಇಂಡಸ್ಟ್ರಿಯಲ್ ಮತ್ತು ಸರ್ವಿಸ್ ಸೆಕ್ಟರ್. ಸೊ ನಿಮ್ಮ ಒಂದು ಮನೇಲಿ ನಿಮ್ಮ ಹಿರಿಯರಾಗಿರ್ಬೋದು, ತಂದೆ ತಾಯಿಯರಾಗಿರ್ಬೋದು, ಅಥವಾ ನಿಮ್ಮ ಅಣ್ಣಂದಿರು ಅಕ್ಕಂದಿರಾಗಿರ್ಬೋದು. ಸೊ ಅವರೆಲ್ಲ ಒಂದೇ ಅಗ್ರಿಕಲ್ಚರಲ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾರೆ, ಇಲ್ಲಾಂದರೆ ಇಂಡಸ್ಟ್ರಿಯಲ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾರೆ, ಮತ್ತು ಇಲ್ಲಾಂದರೆ ಸರ್ವಿಸ್ ಸೆಕ್ಟರಲ್ಲಿ ವರ್ಕ್ ಮಾಡಿ ಆದಾಯವನ್ನು ಗಳಿಸ್ತಾರೆ. ದ ಇನ್ಕಮ್ ಈಸ್ ಯೂಸ್ಡ್ ಫಾರ್ ಪರ್ಪಸಸ್ ಆಫ್ ಕನ್ಸಂಪ್ಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ನಿಮ್ಗೆ ಗೊತ್ತಿದೆ, ನೀವು ಯಾಕೆ ಒಂದು ಆದಾಯವನ್ನು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಗಳಿಸ್ತೀರಾ? ಯಾಕಂದರೆ ನಮ್ಮ ಒಂದು ಕನ್ಸಂಪ್ಷನ್ ಆಗಿ, ನಮಗೋಸ್ಕರ ನಾವು ಕನ್ಸ್ಯೂಮ್ ಮಾಡ್ತೀವಿ ಆ ಒಂದು ಆದಾಯವನ್ನು, ಆ ಒಂದು ದುಡ್ಡನ್ನು ಸುಮಾರು ರೀತಿಯಲ್ಲಿ ಯೂಸ್ ಮಾಡ್ತೀವಿ. ಫುಡ್ಗೋಸ್ಕರ, ಹೆಲ್ತ್ಗೋಸ್ಕರ, ಎಜುಕೇಷನ್ಗೋಸ್ಕರ ಇತ್ಯಾದಿಗಳು. ಓಕೆ, ಮತ್ತು ಡೆವಲಪ್ಮೆಂಟ್ಗೋಸ್ಕರ. ಸೊ ನಮ್ಮ ಒಂದು ಲೈಫನ್ನು ಡೆವಲಪ್ ಮಾಡೋದಕ್ಕೋಸ್ಕರ. ಬ್ಯಾಲೆನ್ಸಿಂಗ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಬೈ ಆ್ಯನ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ ಆ್ಯಂಡ್ ದೇರ್ ಬೈ ಅಚೀವಿಂಗ್ ಪ್ರೋಗ್ರೆಸ್ ಇಸ್ ಅನ್ ಆರ್ಟ್. ಸೊ ಈ ಒಂದು ಆದಾಯವನ್ನು ಮತ್ತು ಎಷ್ಟು ನಾವು ಆ ಒಂದು ಆದಾಯವನ್ನು ಖರ್ಚು ಮಾಡ್ತೀವಿ, ಎಕ್ಸ್ಪೆಂಡಿಚರು. ಸೊ ಆ ಎರಡನ್ನು ನಾವು ಬೇಕಾಬಿಟ್ಟು ನಾವು ಖರ್ಚು ಮಾಡೋಂಗಿಲ್ಲ, ಬೇಕಾಬಿಟ್ಟು ನಾವು ಜಿಪುಣತನ ಮಾಡಿಬಿಟ್ಟು ಸೇವ್ ಮಾಡ್ಕೊಳಂಗಿಲ್ಲ. ಸೊ ಅದನ್ನು ಕ್ಲೀನಾಗಿ ಬ್ಯಾಲೆನ್ಸ್ಡ್ ಮಾಡಿ ಇಟ್ಕೊಂಡಿರಬೇಕು, ಒಳ್ಳೆ ಪ್ರಗತಿಗಾಗಿ. ಸೊ ಇದು ಒಂಥರ ಕಲೆ. ವೆನ್ ದ ಎಕ್ಸ್ಪೆಂಡಿಚರ್ ಈಸ್ ಮೋರ್ ದೆನ್ ದ ಇನ್ಕಮ್ ಇಟ್ ಲೀಡ್ಸ್ ಟು ಡೆಬ್ಟ್. ಸೊ ಯಾವಾಗ ನಾವು ಖರ್ಚನ್ನು ಹೆಚ್ಚು ಮಾಡಿಬಿಡ್ತೀವಿ, ಆದಾಯಕ್ಕಿಂತ ಖರ್ಚೇ ಹೆಚ್ಚಾಗ್ಬಿಡುತ್ತೆ, ಸೊ ಆವಾಗ ಅದು ಡೆಬ್ಟ್ ಅಂದರೆ ಲಾಸ್ ಅಥವಾ ಒಂದು ಸಾಲ ಅನ್ನೋ ಥರ ಆಗತ್ತೆ. ಪರ್ಸನಲ್ ಫೈನಾನ್ಸ್ ಡೀಲ್ಸ್ ವಿತ್ ದಿಸ್ ಕೈಂಡ್ ಆಫ್ ಇನ್ಕಮ್, ಎಕ್ಸ್ಪೆಂಡಿಚರ್ ಆ್ಯಂಡ್ ಡೆಬ್ಟ್ ಮ್ಯಾನೇಜ್ಮೆಂಟ್. ಸೊ ಪರ್ಸನಲ್ ಫೈನಾನ್ಸ್ ಅಂದರೆ ಏನಂದರೆ, ಇಂಥ ಒಂದು ನಮ್ಮ ಒಂದು ಇಂಡಿವಿಜುವಲ್ಗೋಸ್ಕರ ನಾವು ಹೇಗೆ ಇನ್ಕಮ್ನ ತಗೊತಾ ಇದ್ದೀವಿ, ಹೇಗೆ ನಾವು ಅದನ್ನು ಖರ್ಚು ಮಾಡ್ತಾ ಇದ್ದೀವಿ, ಮತ್ತು ಎಷ್ಟು ಡೆಬ್ಟ್ ಅಥವಾ ಸಾಲ ಅಥವಾ ಲಾಸಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ. ಸೊ ಇಂಥ ಒಂದು ಕಲೆಗೆ ನಾವೇನಂತ ಕರಿತೀವಿ ಅಂದರೆ ಪರ್ಸನಲ್ ಫೈನಾನ್ಸ್ ಅಂತ ಕರಿತೀವಿ. ಇನ್ ದ ಸೇಮ್ ಮ್ಯಾನರ್ ದ ಗೌರ್ಮೆಂಟ್ ಮ್ಯಾನೇಜಸ್ ಇಟ್ಸ್ ಫೈನಾನ್ಸ್. ಸೊ ನಾವು ಹೇಗೆ ನಮ್ಮ ಒಂದು ದುಡ್ಡನ್ನು ಮ್ಯಾನೇಜ್ ಮಾಡ್ತೀವಿ, ಅದೇ ಥರ ಗೌರ್ಮೆಂಟು ಅದರ ಒಂದು ದುಡ್ಡನ್ನು ಮ್ಯಾನೇಜ್ ಮಾಡುತ್ತೆ ಜನರ ಪ್ರಗತಿಗೋಸ್ಕರ. ಸೊ ಇಂಥ ಒಂದು ಫೈನಾನ್ಸಿಗೆ ಏನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಪಬ್ಲಿಕ್ ಫೈನಾನ್ಸ್. ಸೊ ಇಂಥ ಒಂದು ಫೈನಾನ್ಸಿಗೆ ಪಬ್ಲಿಕ್ ಫೈನಾನ್ಸ್ ಅಂತ ಕರಿತೀವಿ. ಇನ್ ದಿಸ್ ಚಾಪ್ಟರ್ ಲೆಟ್ ಅಸ್ ನೋ ಅಬೌಟ್ ಹೌ ದ ಗವರ್ಮೆಂಟ್ ಮ್ಯಾನೇಜಸ್ ಇಟ್ಸ್ ಫೈನಾನ್ಸ್. ಸೊ ನಿಮ್ಗೆ ಗೊತ್ತಿದೆ, ಪರ್ಸ್ನಲ್ ಫೈನಾನ್ಸಲ್ಲಿ ಅದು ಜನರ ಮೇಲೆ ಅಂದರೆ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ತುಂಬ ಒಳ್ಳೆಯ ರೀತಿಯಲ್ಲಿ ಯೋಚನೆ ಮಾಡಿಬಿಟ್ಟು ಪ್ರೋಗ್ರೆಸ್ ಆಗ್ತಾ ಇದ್ದಾನ, ಅಥವಾ ತುಂಬ ಜಿಪುಣತನ ಮಾಡ್ತಾ ಇದ್ದಾನ, ಅಥವಾ ಫುಲ್ಲು ಹೆಚ್ಚಿನ ರೀತಿಯಲ್ಲಿ ತುಂಬ ಬುದ್ಧಿ ಇಲ್ಲದೆ ಇರೋ ಥರ ಖರ್ಚು ಮಾಡ್ತಾ ಇದ್ದಾನ. ಸೊ ಅದು ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಪಬ್ಲಿಕ್ ಫೈನಾನ್ಸು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತು ಗೌರ್ಮೆಂಟ್ ಎವ್ರಿ ಟೈಮ್ ಜನರ ಪ್ರಗತಿಗೋಸ್ಕರ ವರ್ಕ್ ಮಾಡಬೇಕು. ಸೊ ಆ ಒಂದು ಗೌರ್ಮೆಂಟು ಹೇಗೆ ವರ್ಕ್ ಮಾಡ್ತಾ ಇದೆ ಪಬ್ಲಿಕ್ ಫೈನಾನ್ಸಲ್ಲಿ ಅಂತ ನಮ್ಗೆ ಗೊತ್ತಿರಬೇಕು. ಸೊ ನಾವು ಈ ಒಂದು ಚಾಪ್ಟ್ರಲ್ಲಿ ಪಬ್ಲಿಕ್ ಫೈನಾನ್ಸ್ ಬಗ್ಗೆ ತಿಳಿತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್, ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್. ಸೊ ಪಬ್ಲಿಕ್ ಫೈನಾನ್ಸ್ದು ಮೀನಿಂಗ್ ಏನು, ಅದರ ಒಂದು ಅರ್ಥ ಏನು, ಮತ್ತು ಅದರದ್ದು ಅನಿವಾರ್ಯತೆ ಏನು, ನಮ್ಗೆ ಬೇಕಾ ಪಬ್ಲಿಕ್ ಫೈನಾನ್ಸು? ನಾವೇ ನಮ್ಮ ಒಂದು ಪರ್ಸ್ನಲ್ ಫೈನಾನ್ಸಲ್ಲೇ ನಾವು ಬದುಕ್ಬೋದು ತಾನೆ, ಯಾಕೆ ನಮ್ಗೆ ಪಬ್ಲಿಕ್ ಫೈನಾನ್ಸ್ ಬೇಕು ಅಂತ ನೋಡ್ತೀವಿ. ಪಬ್ಲಿಕ್ ಫೈನಾನ್ಸ್ ಮೀನ್ಸ್ ದ ಫೈನಾನ್ಸಸ್ ಆಫ್ ದ ಗೌರ್ಮೆಂಟ್. ಸೊ ನಮ್ಗೆ ಗೊತ್ತಿದೆ, ಗೌರ್ಮೆಂಟ್ದು ಒಂದು ಫೈನಾನ್ಸ್ ಅಂದರೆ ಪಬ್ಲಿಕ್ ಫೈನಾನ್ಸ್. ಪಬ್ಲಿಕ್ ಫೈನಾನ್ಸ್ ಸ್ಟಡೀಸ್ ದ ವೇ ದ ಗೌರ್ಮೆಂಟ್ ಮ್ಯಾನೇಜಸ್ ಇಟ್ಸ್ ಇನ್ಕಮ್, ಎಕ್ಸ್ಪೆಂಡಿಚರ್ ಆ್ಯಂಡ್ ಡೆಬ್ಟ್ಸ್. ಸೊ ಪಬ್ಲಿಕ್ ಫೈನಾನ್ಸಲ್ಲಿ ನಾವು ಏನು ತಿಳಿತೀವಿ ಅಂದರೆ, ಗೌರ್ಮೆಂಟು ಹೇಗೆ ತನ್ನ ಒಂದು ಆದಾಯವನ್ನು ಮತ್ತು ಎಷ್ಟು ಖರ್ಚು ಮತ್ತು ಸಾಲ ಮತ್ತು ಲಾಸ್ಗಳನ್ನು ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ ನೋಡ್ತೀವಿ.
Public finance gives a complete picture of the government's income, expenditure and debt management. ಸೊ ಸೇಮ್ ಥಿಂಗು ಗೌರ್ಮೆಂಟು ಹೇಗೆ ಡೆಬ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ, ಗೌರ್ಮೆಂಟ್ಸ್ ಇನ್ಕಮ್ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಮತ್ತು ಎಕ್ಸ್ಪೆಂಡಿಚರ್ ಖರ್ಚನ್ನು ಹೇಗೆ ಮ್ಯಾನೇಜ್ ಮಾಡುತ್ತೆ ಅಂತ ನೋಡ್ತೀವಿ. ದೇರ್ ಆರ್ ಸರ್ಟನ್ ಫಂಡಮೆಂಟಲ್ ಡಿಫ್ರೆನ್ಸಸ್ ಬಿಟ್ವೀನ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಫೈನಾನ್ಸ್. ದೇ ಆರ್. ಸೊ ನಾವು ಹೇಳಿದ್ವಿ ಪಬ್ಲಿಕ್ ಫೈನಾನ್ಸ್ ಬಗ್ಗೆ ಮಾತ್ರ ತಿಳಿತೀವಂತ. ಸೊ ಆದರೆ ಫಸ್ಟ್ ನಾವು ಪರ್ಸ್ನಲ್ ಅಥವಾ ಪ್ರೈವೇಟ್ ಫೈನಾನ್ಸು ಮತ್ತು ಪಬ್ಲಿಕ್ ಫೈನಾನ್ಸಲ್ಲಿರುವಂಥ ಡಿಫ್ರೆನ್ಸಸ್ ಏನು ಅಂತ ನೋಡೋಣ. ಪ್ರೈವೇಟ್ ಫೈನಾನ್ಸ್. ಪರ್ಸನಲ್ ಆರ್ ಪ್ರೈವೇಟ್ ಫೈನಾನ್ಸ್ ರಿಲೇಟ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಒನ್ ಪರ್ಸನ್ ಆರ್ ಒನ್ ಫ್ಯಾಮಿಲಿ. ಸೊ ಪ್ರೈವೇಟ್ ಫೈನಾನ್ಸಲ್ಲಿ ನಾವು ಇಂಡಿವಿಜುವಲ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಅದು ಹೇಗೆ ಆ ಒಂದು ವ್ಯಕ್ತಿ ತನ್ನ ಒಂದು ಆದಾಯವನ್ನು ಮ್ಯಾನೇಜ್ ಮಾಡ್ತಾನೆ ಅಂತ. ಸೊ ಅದು ಒಂದೇ ಆ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಥವಾ ಆ ಪರ್ಸನ್ ಇರುವಂಥ ಕುಟುಂಬದ ಮೇಲೆ ಅಂದರೆ ಫ್ಯಾಮಿಲಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಪ್ರೈವೇಟ್ ಫೈನಾನ್ಸ್ ಅಥವಾ ಪರ್ಸನಲ್ ಫೈನಾನ್ಸ್. ಪಬ್ಲಿಕ್ ಫೈನಾನ್ಸಿಗೆ ಬರೋಕೆ ಹೋದರೆ ಪಬ್ಲಿಕ್ ಫೈನಾನ್ಸ್ ರಿಲೇಟ್ಸ್ ಟು ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್. ಸೊ ನಮ್ಗೆ ಗೊತ್ತು ಪಬ್ಲಿಕ್ ಫೈನಾನ್ಸು ಗೌರ್ಮೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಹೇಗೆ ಆ ಒಂದು ಗೌರ್ಮೆಂಟು ತನ್ನ ಆದಾಯವನ್ನು, ತನ್ನ ಖರ್ಚನ್ನು ಮತ್ತು ತನ್ನ ಒಂದು ನಷ್ಟಗಳನ್ನು ಮ್ಯಾನೇಜ್ ಮಾಡುತ್ತೆ ಅಂತ. ಇನ್ ಪ್ರೈವೇಟ್ ಫೈನಾನ್ಸ್ ಇಂಡಿವಿಜುವಲ್ಸ್ ಕ್ಯಾಲ್ಕುಲೇಟ್ ದೇರ್ ಇನ್ಕಮ್ ಬಿಫೋರ್ ಹ್ಯಾಂಡ್ ಆ್ಯಂಡ್ ದೆನ್ ಸ್ಪೆಂಡ್ ಇಟ್ ಅಕಾರ್ಡಿಂಗ್ಲಿ. ಸೊ ಪ್ರೈವೇಟ್ ಫೈನಾನ್ಸಲ್ಲಿ ನಮ್ಗೆ ಗೊತ್ತು ಫಸ್ಟು ತನ್ನ ಒಂದು ಆದಾಯ ಎಷ್ಟಿದೆ ಅಂತ ನೋಡ್ತೀವಿ, ಆಮೇಲೆ ನಾವು ಅದನ್ನು ಸ್ಪೆಂಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವೀಗ ಒಂದು ನಿಮ್ಮ ಹತ್ರ ಒಂದೀಗ 20 ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ. ಸೊ ನೀವು ಒಂದು ಚಾಕ್ಲೇಟನ್ನು ತೊಗೊಳ್ಬೇಕು. ಅದ್ರದ್ದು ಎಷ್ಟು ದುಡ್ಡು ಅಂತ ನೀವು ಕೇಳ್ತೀರಾ ಆ ಅಂಗಡಿಯವನಿಗೆ. ಅವ್ನು ಹೇಳ್ತಾನೆ 40 ರುಪೀಸ್ ಅಂತ ಅಂತಾನೆ. ಅದು ನಿಮ್ಮ ಹತ್ರ ಇರೋದು 20 ರೂಪಾಯಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ, ಓಕೆ ನನ್ನ ಹತ್ರ ಆದಾಯ ಎಷ್ಟಿದೆ, ಸೊ ನನ್ನ ಹತ್ರ ಎಷ್ಟು ದುಡ್ಡಿದೆ, 20 ರೂಪಾಯಿ ಇದೆ. ಆದರೆ ನೋಡಿದ್ರೆ ಚಾಕ್ಲೇಟು 40 ರೂಪಾಯಿ. ಸೊ ನಾನು ಅದನ್ನು ತಗೊಳಕ್ಕಾಗಲ್ಲ. ಸೊ ಬೇರೆ ಚಾಕ್ಲೇಟ್ನ ನಾನು ತೊಗೊಳ್ಬೇಕು ಅಂತ ಹೋಗ್ತಾನೆ. ಸೊ ಅವ್ನು 20 ರೂಪಾಯಿ ಚಾಕ್ಲೇಟ್ ತೊಗೊತಾನೆ, ಇಲ್ಲಾಂದರೆ 20 ರೂಪಾಯಿಗಿಂತ ಕಮ್ಮಿ ದುಡ್ಡಿರೋಂಥ ಚಾಕ್ಲೇಟ್ನ ತೊಗೊತಾನೆ. ಸೊ ಈ ಥರ. ಸೊ ನಾವು ಫಸ್ಟು ಥಿಂಕ್ ಮಾಡ್ತೀವಿ ನಮ್ಮ ಹತ್ರ ಆದಾಯ ಎಷ್ಟಿದೆ ಅಂತ, ಆಮೇಲೆ ನಾವು ಸ್ಪೆಂಡ್ ಮಾಡ್ತೀವಿ. ಆದರೆ ಪಬ್ಲಿಕ್ ಫೈನಾನ್ಸಲ್ಲಿ ಇನ್ ಪಬ್ಲಿಕ್ ಫೈನಾನ್ಸ್ ದ ಗೌರ್ಮೆಂಟ್ ಕ್ಯಾಲ್ಕುಲೇಟ್ಸ್ ಇಟ್ಸ್ ಎಕ್ಸ್ಪೆಂಡಿಚರ್ ಫಸ್ಟ್ ಆ್ಯಂಡ್ ದೆನ್ ಅಡ್ಜಸ್ಟ್ ಇಟ್ ಇನ್ಕಮ್ ಅಕಾರ್ಡಿಂಗ್ಲಿ. ಸೊ ಫಸ್ಟ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ನಾವು ಎಷ್ಟು ಖರ್ಚನ್ನು ಮಾಡಬೇಕು ಇಡೀ ವರ್ಷದಲ್ಲಿ ಅಂತ ನೋಡ್ತಾರೆ ಮತ್ತು ಅದರ ಒಂದು ಇನ್ಕಮ್ನ ಅದರ ಪ್ರಕಾರ ಅಡ್ಜಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟು ಏನೋ ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಜುಕೇಷನಲ್ ಸೆಕ್ಟರಲ್ಲಿ ಗೌರ್ಮೆಂಟು ಏನೋ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ಕೊಂಡು ಒಂದಿಷ್ಟು ಶಾಲೆಗಳನ್ನು ಮತ್ತು ಅದರಲ್ಲಿರುವಂಥ ಸೌಲಭ್ಯಗಳನ್ನು ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ಒಂದು ಎಕ್ಸ್ಪೆಂಡಿಚರ್ 1 ಕೋಟಿ ಆಗುತ್ತೆ ಅಂತ ಅಸ್ಯೂಮ್ ಮಾಡಿ. ಸೊ ಆ ಒಂದು 1 ಕೋಟಿ ಇದೆ, ಆದರೆ ಅವ್ರದ್ದೊಂದು ಆದಾಯ 1 ಕೋಟಿಗಿಂತ ಹೆಚ್ಚಿದೆ, ಇಲ್ಲಾಂದರೆ 1 ಕೋಟಿಗಿಂತ ಕಮ್ಮಿ ಇದೆ. ಫಾರ್ ಎಕ್ಸಾಂಪಲ್ ನಾವು 1 ಕೋಟಿಗಿಂತ ಕಮ್ಮಿ ಇದೆ ಅಂತ ತಿಳ್ಕೊಳ್ಳಿ. ಸೊ ಆವಾಗ ಗೌರ್ಮೆಂಟ್ ಏನು ಮಾಡುತ್ತೆ, ಮತ್ತೆ ಆ ಒಂದು 1 ಕೋಟಿ ಬೇಕು ತಾನೆ. ಸೊ ಆವಾಗ ಏನು ಮಾಡುತ್ತೆ, ಒಂದೇ ಜನರಿಂದ ಟ್ಯಾಕ್ಸಸ್ನ ಹೆಚ್ಚು ತೊಗೊಳುತ್ತೆ, ಇಲ್ಲಾಂದರೆ ಬೇರೆ ಬೇರೆ ಕಂಟ್ರೀಸಿಂದ ಲೋನ್ಸ್ನ ತೊಗೊಳುತ್ತೆ. ಸೊ ಇದ್ರ ಬಗ್ಗೆ ನಾವು ಮುಂದೆ ನೋಡ್ತೀವಿ, ಹೇಗೆ ಅಂದರೆ ದುಡ್ಡು ಕಮ್ಮಿ ಆದಾಗ ಹೇಗೆ ಗೌರ್ಮೆಂಟ್ ಅದನ್ನು ಮ್ಯಾನೇಜ್ ಮಾಡುತ್ತೆ ಅಂತ ನೋಡ್ತೀವಿ. ಸೊ ನೀವು ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಫಸ್ಟ್ ಗೌರ್ಮೆಂಟು ನಾವು ಎಷ್ಟು ಖರ್ಚನ್ನು ಮಾಡಬೇಕಂತ ಪ್ಲ್ಯಾನ್ ಮಾಡುತ್ತೆ, ಆಮೇಲೆ ತನ್ನ ಒಂದು ಇನ್ಕಮ್ನ ಆ ಖರ್ಚಿಗೆ ತಕ್ಕಂತೆಯೇ ತೊಗೊಂಡು ಬರುತ್ತೆ. ಓಕೆ, ಆದರೆ ನಾವು ಹಂಗಲ್ಲ, ಫಸ್ಟು ಖರ್ಚು ಎಷ್ಟು ಆದಾಯ ಇದೆ ಅಂತ ನೋಡ್ತೀವಿ, ಆಮೇಲೆ ಖರ್ಚು ಮಾಡ್ತೀವಿ. ಸೊ ಇದು ಮೇನ್ ಡಿಫ್ರೆನ್ಸ್. ಮುಂದೆ ನೋಡೋಣ. ಪರ್ಸ್ನಲ್ ಫೈನಾನ್ಸ್ ಟ್ರಾನ್ಸಾಕ್ಷನ್ಸ್ ಆರ್ ಕೆಪ್ಟ್ ಕಾನ್ಫಿಡೆನ್ಷಿಯಲ್. ಸೊ ನಿಮ್ಗೆ ಗೊತ್ತಿದೆ, ಸೊ ನಿಮಗೆ ಸುಮಾರು ಅವೇರ್ನೆಸ್ಸನ್ನು ಕೊಟ್ಟಿರ್ತಾರೆ. ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಕೊಡಬೇಡಿ, ನಿಮ್ಮ CVV ನಂಬರ್ ಕೊಡಬೇಡಿ, OTPನ ಹೇಳಬೇಡಿ ಅಂತ. ಸೊ ಯಾಕೆ? ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ಅದು ಸೀಕ್ರೆಸಿ ಇರುತ್ತೆ. ಆದರೆ ಪಬ್ಲಿಕ್ ಫೈನಾನ್ಸ್ ಮ್ಯಾಟರ್ಸ್ ಆರ್ ಡಿಸ್ಕಸ್ಡ್ ಇನ್ ದ ಲೆಜಿಸ್ಲೇಟಿವ್ ಹೌಸಸ್. ಆದರೆ ಗೌರ್ಮೆಂಟ್ ರಿಲೇಟೆಡ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಎಲ್ಲ ಲೆಜಿಸ್ಲೇಟಿವ್ ಹೌಸಸ್ ಆದ ರಾಜ್ಯಸಭಾ ಮತ್ತು ಲೋಕಸಭಾದಲ್ಲಿ ಡಿಸ್ಕಸ್ ಮಾಡ್ತಾರೆ. ಅದಕ್ಕೆ ನಮಗೂ ಸಹ ಏನೇನು ನಡೆಯುತ್ತೆ, ಫೈನಾನ್ಷಿಯಲ್ ಕ್ರೈಸಿಸ್ ಏನಿದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನೇನಿದೆ, ನಮ್ಮ ಪ್ರಗತಿ ಎಷ್ಟಾಗ್ತಾ ಇದೆ ಅಂತೆಲ್ಲ ನಮಗೂ ಗೊತ್ತಾಗುತ್ತೆ. ಓಕೆ, ವೆನ್ ಅನ್ ಇಂಡಿವಿಜುವಲ್ ಆರ್ ಫ್ಯಾಮಿಲಿ ಸೇವ್ಸ್ ಮನಿ ಇಟ್ ವಿಲ್ ಸಪ್ಲಿಮೆಂಟ್ ದರ್ ಪ್ರಾಸ್ಪೆರಿಟಿ. ಸೊ ನಾವು ದುಡ್ಡನ್ನು ಆದಷ್ಟು ಸೇವ್ ಮಾಡ್ತಾ ಹೋದರೆ, ಅಂದರೆ ನಮ್ಮ ಒಂದು ಆದಾಯದ ಮತ್ತು ನಮ್ಮ ಒಂದು ಖರ್ಚಿಗೆ ತಕ್ಕಂತೆಯೇ ನಾವು ದುಡ್ಡನ್ನು ಕೂಡಿಡ್ತಾ ಹೋಗ್ಬಿಟ್ರೆ, ಸೇವ್ ಮಾಡ್ತಾ ಇದ್ರೆ ಅದು ನಮ್ಮ ಒಂದು ಪ್ರಾಸ್ಪೆರಿಟಿನ ಹೆಚ್ಚು ಮಾಡುತ್ತೆ, ನಮ್ಮ ಒಂದು ರಿಚ್ನೆಸ್ನ ಹೆಚ್ಚು ಮಾಡುತ್ತೆ ತಾನೆ. ಆದರೆ ಗೌರ್ಮೆಂಟು ವೆನ್ ದ ಗೌರ್ಮೆಂಟ್ ಸೇವ್ಸ್ ಇಟ್ಸ್ ಮನಿ ಗ್ರೋತ್ ಇಸ್ ಸ್ಟಂಟೆಡ್. ಆದರೆ ಗೌರ್ಮೆಂಟು ಓಕೆ ನಾನು ಈಗ ದುಡ್ಡನ್ನು ಸೇವ್ ಮಾಡ್ಕೊಂಡಿರಬೇಕು, ನಾನು ಜಾಸ್ತಿ ಖರ್ಚು ಮಾಡೋಕ್ಕಿಲ್ಲ ಅಂತ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಡೆವಲಪ್ಮೆಂಟು ಆಗೋದೇ ಇಲ್ಲ, ಏನೋ ಒಂದು ಹೊಸ ಪ್ಲ್ಯಾನ್ಸು ಜಾರಿಗೆ ಬರಲ್ಲ. ಹೆನ್ಸ್ ಗೌರ್ಮೆಂಟ್ ಆಲ್ವೇಸ್ ಟ್ರೈಸ್ ಟು ಶೋ ಮೋರ್ ಎಕ್ಸ್ಪೆಂಡಿಚರ್ ಆನ್ ಡೆವಲಪ್ಮೆಂಟಲ್ ವರ್ಕ್ಸ್.
ಸೊ ಆವಾಗ ಗೌರ್ಮೆಂಟ್ ಏನು ಮಾಡತ್ತಂದರೆ ಇನ್ನೂ ಹೆಚ್ಚಿನ ಗಾತ್ರದಲ್ಲಿ ತನ್ನ ಒಂದು ಖರ್ಚನ್ನು ಹೆಚ್ಚು ಮಾಡೋಕ್ಕೆ ಟ್ರೈ ಮಾಡುತ್ತೆ. ಸೊ ಆವಾಗ ಡೆವಲಪ್ಮೆಂಟ್ ಹೆಚ್ಚಾಗತ್ತೆ ಅಂತ. ಆದರೆ ಪ್ರೈವೇಟಲ್ಲಿ ಹಂಗಲ್ಲ, ಪರ್ಸ್ನಲಲ್ಲಿ ಹಂಗಲ್ಲ. ನಾವು ಸೇವ್ ಮಾಡ್ತಾ ಇದ್ದಂಗೆ ನಮ್ಮ ಪ್ರಾಸ್ಪರಿಟಿ ಹೆಚ್ಚಾಗತ್ತೆ. ಅದು ಗೌರ್ಮೆಂಟ್ ಸೇವ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಡೆವಲಪ್ಮೆಂಟ್ ಆಗಲ್ಲ. ಮುಂದೆ ನೋಡೋಣ. ಇವಾಗ ನಾವು ಬರೀ ಪಬ್ಲಿಕ್ ಫೈನಾನ್ಸ್ ಬಗ್ಗೆ ತಿಳ್ಕೊತೀವಿ. ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಫೈನಾನ್ಸ್. ಸೊ ನಮಗೆ ಯಾಕೆ ಬೇಕು ಪಬ್ಲಿಕ್ ಫೈನಾನ್ಸ್ ಬೇಕಾ? ನಮ್ಮ ಒಂದು ದುಡ್ಡಿಂದ ನಮ್ಮ ಡೆವಲಪ್ಮೆಂಟ್ ನಾವು ಮಾಡ್ಕೊಳಕ್ಕಾಗತ್ತೆ ತಾನೆ ಅಂತ ಯಾಕೆ ಅಂತ ನೋಡ್ತೀವಿ. ಯಾಕೆ ಬೇಕು ನಮಗೆ? A government with an intention to establish economic progress and financial stability announces the fiscal policy related to its income, expenditure and debt. ಸೊ ಗೌರ್ಮೆಂಟು ತನ್ನ ಒಂದು ಎಕಾನಾಮಿಕ್ ಪ್ರೋಗ್ರೆಸ್ಸು, ಎಕನಾಮಿಕಲಿ ಒಂದು ಒಳ್ಳೆಯ ಪ್ರಗತಿಯನ್ನು ಉಂಟು ಮಾಡಬೇಕು. ಮತ್ತು ಅದ್ರ ಜೊತೆ ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಇರಬೇಕು. ಸೊ ಎಕ್ಸ್ಪೆಂಡಿಚರು ಹೆಚ್ಚಾಗೋಕ್ಕಿಲ್ಲ ಮತ್ತು ಇನ್ಕಮು ಹೆಚ್ಚಾಗೋಕ್ಕಿಲ್ಲ. ಎರಡು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಇರಬೇಕಾಗತ್ತೆ. ಮತ್ತು ಅದಕ್ಕೋಸ್ಕರ ಒಂದು ಫಿಸ್ಕಲ್ ಪಾಲಿಸಿ, ಒಂದು ಪಾಲಿಸಿನ ಅನೌನ್ಸ್ ಮಾಡಿದೆ. ಅದು ಯಾವುದು ರಿಲೇಟೆಡ್ ಆಗಿರುತ್ತೆ ಅಂದರೆ ಎಷ್ಟು ಆದಾಯ, ಎಷ್ಟು ಖರ್ಚು ಮತ್ತು ಎಷ್ಟು ಲಾಸಸ್ ಆಗಿದೆ ಅದ್ರ ಬಗ್ಗೆ ರಿಲೇಟೆಡ್ ಆಗಿರುತ್ತೆ ಆ ಒಂದು ಪಾಲಿಸಿ. ಸೊ ಅಂಥ ಪಾಲಿಸಿಗೆ ನಾವು ಫೈನಾನ್ಷಿಯಲಿ ರಿಲೇಟೆಡ್ ಪಾಲಿಸೀಸಿಗೆ ನಾವು ಫಿಸ್ಕಲ್ ಪಾಲಿಸಿ ಅಂತ ಕರಿತೀವಿ. ದ ಗೌರ್ಮೆಂಟ್ ಮ್ಯಾನೇಜಸ್ ಪಬ್ಲಿಕ್ ಫೈನಾನ್ಸ್ ಅಕಾರ್ಡಿಂಗ್ ಟು ಫಿಸ್ಕಲ್ ಪಾಲಿಸಿ. ಸೊ ಗೌರ್ಮೆಂಟು ಇಂಥ ಒಂದು ಪಬ್ಲಿಕ್ ಫೈನಾನ್ಸ್ನ ಫಿಸ್ಕಲ್ ಪಾಲಿಸಿಯ ಮೇಲೆ, ಅದರ ಒಂದು ಆಧಾರಿತ ಮೇಲೆ ಅಂದರೆ ಆ ಒಂದು ಫೈನಾನ್ಸ್ನ ಮ್ಯಾನೇಜ್ ಮಾಡುತ್ತೆ. ಪಬ್ಲಿಕ್ ಫೈನಾನ್ಸ್ ಈಸ್ ಮ್ಯಾನೇಜ್ಡ್ ಕೀಪಿಂಗ್ ಇನ್ ಮೈಂಡ್ ದ ಪ್ರೋಗ್ರೆಸ್ ಆಫ್ ದ ನೇಷನ್. ಸೊ ಯಾವಾಗಲೂ ಸಹ ಗೌರ್ಮೆಂಟು ಒಂದು ರಾಜ್ಯದ ಪ್ರಗತಿಯ ಒಂದು ಕಾನ್ಸೆಪ್ಟ್ನ ತಲೆಯಲ್ಲಿ ಇಟ್ಕೊಂಡೇ ಫೈನಾನ್ಸ್ ರಿಲೇಟೆಡ್ ಮ್ಯಾಟರ್ಸ್ನ ಡಿಸ್ಕಸ್ ಅಥವಾ ಕೈಗೊಳ್ಳಬೇಕು. ಸೊ ರಾಜ್ಯದ ಪ್ರಗತಿ ಬಗ್ಗೆ ತಿಂಕೆ ಮಾಡ್ದೇ ತಮ್ಮ ಒಂದು ಸ್ವಾರ್ಥಕ್ಕಾಗಿ ದುಡ್ಡನ್ನು ಯೂಸ್ ಮಾಡಬಾರ್ದು ಗೌರ್ಮೆಂಟು. ದ ಗೌರ್ಮೆಂಟ್ ಥ್ರೂ ಇಟ್ಸ್ ಫಿಸ್ಕಲ್ ಪಾಲಿಸೀಸ್ ಫಾರ್ಮುಲೇಟ್ಸ್ ಮೆಥಡ್ಸ್ ಟು ಇಕ್ವಿಟೇಬಲಿ distribute the country's natural wealth, labor and capital investment and tries to maximize the production. ಸೊ ಈ ಒಂದು ಪಬ್ಲಿಕ್ ಫೈನಾನ್ಸ್ದು ಇಂಪಾರ್ಟೆನ್ಸ್ ಏನಂತ ಈಗ ನೋಡ್ತೀವಿ ನಾವು. ಸೊ ಮೇನಾಗಿ ಗೌರ್ಮೆಂಟು ಆ ಒಂದು ಫಿಸ್ಕಲ್ ಪಾಲಿಸೀಸ್ದ ಆಧಾರಿತ ಮೇಲೆ ಏನು ಮಾಡತ್ತಂದರೆ ಕಂಟ್ರಿಯಲ್ಲಿರುವಂಥ ಒಂದು ನ್ಯಾಚುರಲ್ ವೆಲ್ತ್ ಆದ ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿತೀವಿ. ನ್ಯಾಚುರಲ್ ವೆಲ್ತಿಗೆ ನೀರು ಮತ್ತು ಒಳ್ಳೆಯ ಫರ್ಟೈಲ್ ಸಾಯಿಲು, ಸೊ ಇದನ್ನೆಲ್ಲ ಕ್ಲೀನಾಗಿ ಇಡೀ ಕಂಟ್ರಿಯಲ್ಲಿ ಸಿಗಬೇಕು, ಅದನ್ನು ಫಸ್ಟ್ ಎನ್ಶೋರ್ ಮಾಡುತ್ತೆ. ಮತ್ತು ಒಳ್ಳೆಯ ರೀತಿಯಲ್ಲಿ ಲೇಬರರ್ಸ್ನ ಕೊಡಬೇಕು. ಸೊ ಎಲ್ಲೆಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಇದೆ, ಸೊ ಅಲ್ಲಲ್ಲಿ ಜಾಸ್ತಿ ಲೇಬರರ್ಸ್ ಅಂದರೆ ಕೆಲಸಗಾರರನ್ನು ನೀಡಬೇಕು. ಆ್ಯಂಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂದರೆ ದುಡ್ಡಿನ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಎಕ್ಸ್ಪೆಂಡಿಚರು ಹೆಚ್ಚು ಮಾಡಬೇಕು ಅಂತ ಟ್ರೈ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ, ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಪ್ರೊಡಕ್ಷನ್ ಹೆಚ್ಚಾದ ಕೂಡಲೇ ಕಂಟ್ರಿದು ಎಕನಾಮಿಕ್ ಸ್ಟೆಬಿಲಿಟಿ ಹೆಚ್ಚಾಗಿ ಕಂಟ್ರಿದು ಒಂದು ಪ್ರಗತಿ ಉಂಟಾಗುತ್ತೆ. ಸೊ ಇದೇ ಮೇನ್ ಕೆಲಸ ಯಾರ್ದು, ಗೌರ್ಮೆಂಟದ್ದು ಪಬ್ಲಿಕ್ ಫೈನಾನ್ಸ್. In the same manner, the government tries to ensure the equitable distribution of income generated amidst all sections of people and tries to see that all people live comfortably. ಸೊ ಗೌರ್ಮೆಂಟ್ ಏನು ಮಾಡತ್ತಂದರೆ ಸುಮಾರು ಪಾಲಿಸೀಸ್ನ ಜಾರಿಗೆ ತಂದು, ಸುಮಾರು ಪ್ರೋಗ್ರಾಮ್ಸ್ನ ಜಾರಿಗೆ ತಂದು, ಯಾರ್ಯಾರು ಒಂದು ಸಮಾಜದಲ್ಲಿ ಸುಮಾರು ಸೆಕ್ಷನ್ಸ್ ಇರ್ತಾರೆ, ಜನರದ್ದು ಸುಮಾರು ಸೆಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರಿಚ್ ಇರ್ಬೋದು, ಪೂರ್ ಇರ್ಬೋದು, ರೂರಲ್ ಇರ್ಬೋದು, ಅರ್ಬನ್ ಇರ್ಬೋದು. ಸೊ ಅಂಥ ಒಂದು ರೀಜನ್ಸಲ್ಲಿರುವಂಥ ಪೀಪಲ್ಗೆ ಈಕ್ವಿಟೇಬಲಿ ಒಂದು ಆದಾಯವನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರೂ ಸುಖವಾಗಿ ಬಾಳಬೇಕಂತ ಟ್ರೈ ಮಾಡುತ್ತೆ. ದ ಗೌರ್ಮೆಂಟ್ ಥ್ರೂ ಇಟ್ಸ್ ಫಿಸ್ಕಲ್ ಪಾಲಿಸೀಸ್ ಎನ್ಹಾನ್ಸಸ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಪ್ರಯಾರಿಟಿ ಏರಿಯಾಸ್ ಲೈಕ್ ಅಗ್ರಿಕಲ್ಚರ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆ್ಯಂಡ್ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಸೊ ಮೇನಾಗಿ ಗೌರ್ಮೆಂಟು ಏನು ಮಾಡತ್ತಂದ್ರೆ ಪಬ್ಲಿಕ್ ಫೈನಾನ್ಸ್ನ ಇಟ್ಕೊಂಡು ಏನು ಮಾಡತ್ತಂದ್ರೆ ಮೇನಾಗಿ ಅಗ್ರಿಕಲ್ಚರು, ಇಂಡಸ್ಟ್ರಿಯಲ್ ಸೆಕ್ಟರು ಮತ್ತು ಸರ್ವಿಸ್ ಸೆಕ್ಟರಲ್ಲಿ ಹೆಚ್ಚಿನ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. By these means, the government takes steps to ensure a balanced growth in all spheres of the economy. ಸೊ ಈ ಥರ ಮಾಡೋದ್ರಿಂದ ಇಡೀ ಒಂದು ಭಾರತದ ಒಂದು ಎಕಾನಾಮಿಕ್ ಸೆಕ್ಟರಲ್ಲಿ ಒಳ್ಳೆಯ ರೀತಿಯಲ್ಲಿ ಪ್ರಗತಿಯನ್ನು ಉಂಟು ಮಾಡೋಕ್ಕೆ ಟ್ರೈ ಮಾಡೋದು ಪಬ್ಲಿಕ್ ಫೈನಾನ್ಸ್. ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ ಯುಟಿಲೈಸ್ ಪಬ್ಲಿಕ್ ಫೈನಾನ್ಸ್ ಇನ್ ಆರ್ಡರ್ ಟು ಎರಾಡಿಕೇಟ್ poverty and unemployment, regulate financial upheavals and commodity prices and thereby establish financial stability. ಸೊ ನಿಮ್ಗೆ ಗೊತ್ತಿದೆ ಇಂಡಿಯಾ ಒಂದು ಡೆವಲಪಿಂಗ್ ಕಂಟ್ರಿ ಅಂತ. ಇದು ಯಾವಾಗ ಡೆವಲಪ್ಡ್ ಕಂಟ್ರಿ ಆಗುತ್ತೆ ಅಂತ ನಾವು ನೋಡಬೇಕಾಗಿದೆ. ಮತ್ತು ಡೆವಲಪಿಂಗ್ ಕಂಟ್ರೀಸಲ್ಲಿ ಏನಿರುತ್ತೆ ಅಂದರೆ ಅವರು ಗೌರ್ಮೆಂಟು ಏನು ಟ್ರೈ ಮಾಡ್ತಾ ಇರತ್ತೆ ಅಂದರೆ ಬಡತನವನ್ನು ಮತ್ತು ಅನ್ಎಂಪ್ಲಾಯ್ಮೆಂಟ್ನ ಹೋಗಲಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರತ್ತೆ. ಮತ್ತು ಫೈನಾನ್ಷಿಯಲಿ ಇಡೀ ಒಂದು ದೇಶದಲ್ಲಿ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು ನ್ಯಾಚುರಲ್ ವೆಲ್ತು ಮತ್ತು
ಪಬ್ಲಿಕ್ ಫೈನಾನ್ಷಿಯಲ್ ವೆಲ್ತು, ಮತ್ತು ಇದರಿಂದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ಇವಾಗ ನಾವು ತುಂಬ ಇಂಪಾರ್ಟೆಂಟ್ ಟರ್ಮ್ ಬಗ್ಗೆ ನೋಡೋಣ, ಬಜೆಟ್. ಸೊ ಬಜೆಟ್ ಎಂಬ ಒಂದು ಟರ್ಮ್ ನೀವು ಸುಮಾರು ಸತಿ ಕೇಳಿರ್ತೀರ, ಆದರೆ ಇದ್ರದ್ದು ಮೇನ್ ಒಂದು ಇಂಪಾರ್ಟೆಂಟ್ ಮೀನಿಂಗ್ ಏನಂತ ನಿಮ್ಗೆ ಗೊತ್ತಿರಲ್ಲ. ಸೊ ಏನಿದೆ ಅಂತ ನಾವು ನೋಡೋಣ ಈಗ. ಎವ್ರಿ ಇಯರ್ ದ ಗೌರ್ಮೆಂಟ್ ಪ್ರೆಸೆಂಟ್ಸ್ ಇಟ್ಸ್ ಬಜೆಟ್ ಫಾರ್ ಫೈನಾನ್ಷಿಯಲ್ ಇಯರ್. ಸೊ ಪ್ರತಿ ವರ್ಷ ಗೌರ್ಮೆಂಟು ಜನರಿಗೆ ಏನು ಹೇಳತ್ತಂದರೆ, ನೋಡಿ ನಮ್ಮ ಹತ್ರ ಇಷ್ಟು ಬಜೆಟ್ ಇದೆ ಅಂತ ಹೇಳತ್ತೆ. ಇಡೀ ವರ್ಷದಲ್ಲಿ ನಮ್ಮ ಹತ್ರ ಇಷ್ಟು ಬಜೆಟ್ ಇದೆ ಅಂತ ಹೇಳತ್ತೆ. ಸೊ ಏನದು? ಇನ್ ಇಂಡಿಯಾ ದ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ಸ್ ಫ್ರಮ್ April 1st ಆ್ಯಂಡ್ ಎಂಡ್ಸ್ ಆನ್ 31st March ಆಫ್ ದ ಸಕ್ಸೆಸಿವ್ ಇಯರ್. ಸೊ ಫೈನಾನ್ಷಿಯಲ್ ಇಯರ್ ಅಂದರೆ ಏನಂದರೆ, ಇಡೀ ವರ್ಷದಲ್ಲಿ ನಾವು ಎಷ್ಟು ಒಂದು ಎಕ್ಸ್ಪೆಂಡಿಚರ್, ಎಷ್ಟು ಖರ್ಚನ್ನು ಮಾಡ್ತೀವಿ ಅಂತ ಹೇಳುವಾಗ, ಒಂದು ವರ್ಷ ಅಂದರೆ ಜನವರಿ ಟು ಡಿಸೆಂಬರ್ ಇರಲ್ಲ ಫೈನಾನ್ಷಿಯಲ್ ಇಯರಲ್ಲಿ, ಏಪ್ರಿಲಿಂದ ಮಾರ್ಚ್ ಎಂಡ್ ತನಕ ಇರುತ್ತೆ. ಓಕೆ. ಥ್ರೂ ದಿಸ್ ಬಜೆಟ್ ದ ಗೌರ್ಮೆಂಟ್ ಟ್ರೈಸ್ ಟು ಅಚೀವ್ ದ ಆಬ್ಜೆಕ್ಟಿವ್ಸ್ ಆಫ್ ಇಟ್ಸ್ ಫಿಸ್ಕಲ್ ಪಾಲಿಸೀಸ್. ಸೊ ವಾಟ್ ಇಸ್ ಬಜೆಟ್? ಸೊ ಗೌರ್ಮೆಂಟು ಈ ಒಂದು ಇಡೀ ಒಂದು ಫೈನಾನ್ಷಿಯಲ್ ಇಯರಲ್ಲಿ ನಾನು ಇಷ್ಟು ಬಜೆಟ್ನ ಇಡ್ತಾ ಇದ್ದೀವಿ ಅಂತ ಹೇಳುತ್ತೆ ಗೌರ್ಮೆಂಟು. ಸೊ ಈ ಒಂದು ಬಜೆಟಿಂದ ಗೌರ್ಮೆಂಟು ತಮ್ಮ ಒಂದು ಫಿಸ್ಕಲ್ ಪಾಲಿಸೀಸ್ ಅಂದರೆ ಫೈನಾನ್ಷಿಯಲಿ ರಿಲೇಟೆಡ್ ಪಾಲಿಸೀಸ್ನ ಅಚೀವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಆದರೆ ಈ ಒಂದು ಬಜೆಟ್ದು ಮೀನಿಂಗ್ ಏನು ಅಂತ ನೋಡೋಣ. ದ ಸ್ಟೇಟ್ಮೆಂಟ್ ಆಫ್ ಎಸ್ಟಿಮೇಟೆಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ಇಯರ್ ಪ್ರಿಪೇರ್ಡ್ ಬೈ ದ ಗೌರ್ಮೆಂಟ್ ಈಸ್ ಕಾಲ್ಡ್ ಬಜೆಟ್. ಸೊ ನಿಮ್ಗೆ ಗೊತ್ತಿದೆ, ಗೌರ್ಮೆಂಟ್ ಒಂದು ಇನ್ಕಮ್ ಅಂದರೆ ಆದಾಯವನ್ನು ಮತ್ತು ಎಕ್ಸ್ಪೆಂಡಿಚರ್ ಅಂದರೆ ಖರ್ಚನ್ನು ಒಂದು ವರ್ಷದಲ್ಲಿ ನಾವು ಇಷ್ಟು ಮಾಡ್ತೀವಿ ಅಂತ ಪ್ರಿಪೇರ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಇದು ಒಂಥರ ಪರ್ಫೆಕ್ಟ್ ಆಗಿರಲ್ಲ, ಒಂದೊಂದು ಸತಿ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಸೊ ಈ ಥರ ಅಸ್ಯೂಮ್ಡ್ ಆಗಿ ಇಷ್ಟು ಆದಾಯ ಇದೆ, ಇಷ್ಟು ಖರ್ಚಿದೆ ಅಂತ ಹೇಳುವಾಗ ಆ ಒಂದು ಟರ್ಮ್ಸಿಗೆ ಏನಂತ ಕರಿತೀವಿ ಅಂದರೆ ಬಜೆಟ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಎಸ್ಟಿಮೇಟೆಡ್ ಅಥವಾ ಅಸ್ಯೂಮ್ಡ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಇಯರ್. ಓಕೆ, ಆಫ್ ದ ಫೈನಾನ್ಷಿಯಲ್ ಇಯರ್ ಅಂತ ಬರೀರಿ, ಇನ್ನೂ ಚೆನ್ನಾಗಿರುತ್ತೆ. ಇಟ್ ಈಸ್ ಅ ಡಾಕ್ಯುಮೆಂಟ್ ಶೋಯಿಂಗ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್. ಸೊ ಇದೊಂದು ಡಾಕ್ಯುಮೆಂಟು, ಎಷ್ಟು ಇನ್ಕಮ್ ಮಾಡ್ತಾ ಇದ್ದೀವಿ, ಎಷ್ಟು ಎಕ್ಸ್ಪೆಂಡಿಚರ್ ಇದೆ ಅಂತೆಲ್ಲ ನೋಡ್ತೀವಿ. ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಪ್ರೆಸೆಂಟ್ ದರ್ ಓನ್ ಬಜೆಟ್ಸ್. ಸೊ ಸೆಂಟ್ರಲ್ ಅಂದರೆ ಇಡೀ ದೇಶದಲ್ಲಿ ಒಂದು ಸತಿ ಬಜೆಟ್ ಬರುತ್ತೆ, ಮತ್ತು ಪ್ರತಿ ಸ್ಟೇಟ್ ಗೌರ್ಮೆಂಟ್ಸು ತಮ್ಮ ಒಂದು ಬಜೆಟ್ನ ಎಕ್ಸ್ಪ್ರೆಸ್ ಮಾಡ್ತಾರೆ. ಇನ್ ಇಂಡಿಯಾ ದ ಸೆಂಟ್ರಲ್ ಬಜೆಟ್ ಇಸ್ ಪ್ರಿಪೇರ್ಡ್ ಬೈ ದ ಫೈನಾನ್ಸ್ ಮಿನಿಸ್ಟರ್ ಇನ್ ದ ಕನ್ಸಲ್ಟೇಷನ್ ವಿತ್ ದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್. ಸೊ ನಿಮ್ಗೆ ಗೊತ್ತಿದೆ, ಇಡೀ ಪ್ರತಿ ದೇಶಗಳಲ್ಲೂ ಒಂದೊಂದು ಫೈನಾನ್ಷಿಯಲ್ ಮಿನಿಸ್ಟರ್ಸ್ ಅಂತ ಇರ್ತಾರಂತ. ಸೊ ಈ ಥರ ಫೈನಾನ್ಷಿಯಲ್ ಮಿನಿಸ್ಟರ್ಸಲ್ಲಿ ಇಂಡಿಯಾದಲ್ಲಿರುವಂಥ ಫೈನಾನ್ಷಿಯಲ್ ಮಿನಿಸ್ಟರ್ಸು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಒಂದು ಇಡೀ ಭಾರತದಲ್ಲಿ ಇಷ್ಟು ಬಜೆಟ್ ಇದೆ ಅಂತ ಸೆಂಟ್ರಲ್ ಬಜೆಟನ್ನು ಹೇಳ್ತಾರೆ. ನಾರ್ಮಲಿ ದ ಫೈನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ಸ್ ದ ಸೆಂಟ್ರಲ್ ಬಜೆಟ್ ಇನ್ ದ ಲೋಕಸಭಾ ಇನ್ ಫೆಬ್ರವರಿ ಆರ್ ಮಾರ್ಚ್. ಸೊ ಫೈನಾನ್ಸ್ ಮಿನಿಸ್ಟರು ಸೆಂಟ್ರಲ್ ಬಜೆಟನ್ನು ಎಲ್ಲಿ ಹೇಳ್ತಾರಂದರೆ, ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಲೋಕಸಭೆಯಲ್ಲಿ ತೋರಿಸ್ತಾರೆ. ಯಾವಾಗ ಅಂದರೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ. ಇನ್ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್ ದೇರ್ ವಿಲ್ ಬಿ ಅ ಡೀಟೇಲ್ಡ್ ಡಿಸ್ಕಷನ್ ಆನ್ ದ ಬಜೆಟ್ ಆ್ಯಂಡ್ ದ ಗೌರ್ಮೆಂಟ್ ಹ್ಯಾಸ್ ಟು ಒಬ್ಟೈನ್ ದ ಅಪ್ರೂವಲ್ ಆಫ್ ದ ಬೋತ್ ಹೌಸಸ್ ಬಿಫೋರ್ March 31st. ಸೊ ಏನಾಗುತ್ತೆ ಅಂದರೆ ಲೋಕಸಭೆಯಲ್ಲಿ ಫಸ್ಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಗೊತ್ತು ನಮಗೆ, ಫೆಬ್ರವರಿ ಅಥವಾ ಮಾರ್ಚಲ್ಲಿ. ಆದರೆ ಆಮೇಲೆ ಎರಡು ಹೌಸಸಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಡಿಸ್ಕಷನ್ ಆಗಿಬಿಡುತ್ತೆ, ಕ್ಲೀನ್ ಡಿಸ್ಕಷನ್ ಆಗುತ್ತೆ ಡೀಟೇಲ್ಡಾಗಿ. ಮತ್ತು ಎಷ್ಟು ಬಜೆಟು ಓಕೆ, ಇಷ್ಟು ಅಪ್ರೂವಲ್ ಆಯಿತು, ಈಗ ಇಷ್ಟು ಬಜೆಟನ್ನು ನಾವು ಯೂಸ್ ಮಾಡಬೇಕು ಅಂತ March 31st ಮೊದಲೇ ಹೇಳಬೇಕು. ಅದು ಒಂದು ಡೆಡ್ಲೈನ್. ಓಕೆ. ಬಜೆಟ್ಸ್ ಆರ್ ಆಫ್ 3 ಟೈಪ್ಸ್: ಸರ್ಪ್ಲಸ್ ಬಜೆಟ್, ಡೆಫಿಸಿಟ್ ಬಜೆಟ್ ಆ್ಯಂಡ್ ಬ್ಯಾಲೆನ್ಸ್ಡ್ ಬಜೆಟ್. ಸೊ ಬಜೆಟ್ಸಲ್ಲಿ 3 ಟೈಪ್ಸ್ ಇದೆ: ಸರ್ಪ್ಲಸ್ ಬಜೆಟ್, ಡೆಫಿಸಿಟ್ ಬಜೆಟ್ ಮತ್ತು ಬ್ಯಾಲೆನ್ಸ್ಡ್ ಬಜೆಟ್. ಸೊ ಹೆಸರಲ್ಲೇ ನಮ್ಗೆ ಗೊತ್ತಾಗುತ್ತೆ, ಸರ್ಪ್ಲಸ್ ಅಂದರೆ ಹೆಚ್ಚು, ಡೆಫಿಸಿಟ್ ಅಂದರೆ ಕಮ್ಮಿ, ಬ್ಯಾಲೆನ್ಸ್ಡ್ ಅಂದರೆ ಓಕೆ ನಾರ್ಮಲ್ ಅಂತ ನಿಮ್ಗೆ ಹೆಸರಲ್ಲೇ ಗೊತ್ತಾಗುತ್ತೆ. ಇಫ್ ದ ಬಜೆಟ್ ಶೋಸ್ ಎಕ್ಸೆಸ್ ಇನ್ಕಮ್ ಆಸ್ ಕಂಪೇರ್ಡ್ ಟು ಎಕ್ಸ್ಪೆಂಡಿಚರ್, ಇಟ್ ಈಸ್ ಕಾಲ್ಡ್ ಸರ್ಪ್ಲಸ್ ಬಜೆಟ್. ಸೊ ನಮ್ಮ ಹತ್ರ ಆದಾಯ ಹೆಚ್ಚಿದೆ, ಆದರೆ ಎಕ್ಸ್ಪೆಂಡಿಚರ್ ಖರ್ಚು ಕಮ್ಮಿ ಇದೆ, ಸೊ ಆವಾಗ ಸರ್ಪ್ಲಸ್ ಆಯಿತು. ಸೊ ನಮ್ಮ ಒಂದು ಡೆವಲಪ್ಮೆಂಟ್ ಹೆಚ್ಚಾಗ್ತಾ ಇದೆ ಅಂತಾಯಿತು. ಇಫ್ ದ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದೆನ್ ದ ಇನ್ಕಮ್, ಇಟ್ ಈಸ್ ಕಾಲ್ಡ್ ಡೆಫಿಸಿಟ್ ಬಜೆಟ್. ಸೊ ಈ ಒಂದು ಸರ್ಪ್ಲಸ್ ಬಜೆಟಲ್ಲಿ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಇನ್ಕಮ್ಮು ಜಾಸ್ತಿ ಇದೆ, ಎಕ್ಸ್ಪೆಂಡಿಚರ್ ಕಮ್ಮಿ ಇದೆ. ಸೊ ನಿಮ್ಗೆ ಗೊತ್ತಿದೆ, ಡೆವಲಪ್ಮೆಂಟ್ ಆಗುವಾಗ ಗೌರ್ಮೆಂಟ್ ಏನು ಅಬ್ಸರ್ವ್ ಮಾಡುತ್ತಂದರೆ ಎಕ್ಸ್ಪೆಂಡಿಚರ್ ಹೆಚ್ಚಾಗಬೇಕಂತ. ಆವಾಗ ಇನ್ಕಮ್ಮು ಹೆಚ್ಚಾಗಿಬಿಟ್ರೆ ಎಕ್ಸ್ಪೆಂಡಿಚರ್ಗಿಂತ ದುಡ್ಡು ಜಾಸ್ತಿ ಆಯಿತು, ಸೊ ಅದಕ್ಕೆ ಸರ್ಪ್ಲಸ್ ಬಜೆಟ್. ಓಕೆ. ಇಫ್ ದ ಉಳ್ಕೊಂಡಿರೋ ದುಡ್ಡು ಜಾಸ್ತಿ ಆದರೆ ಸರ್ಪ್ಲಸ್ ಬಜೆಟ್, ಉಳ್ಕೊಂಡಿರೋ ದುಡ್ಡು ಕಮ್ಮಿ ಆಗಿಬಿಟ್ರೆ, ಖರ್ಚು ಹೆಚ್ಚಾದರೆ ಡೆಫಿಸಿಟ್ ಬಜೆಟ್. ಓಕೆ. ಇಫ್ ಬೋತ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆರ್ ಸೇಮ್, ಇಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಬಜೆಟ್. ಸೊ
ಯಾವಾಗ ಇನ್ಕಮ್ ಆದಾಯ ಮತ್ತು ಎಕ್ಸ್ಪೆಂಡಿಚರ್ ಈಕ್ವಲ್ ಆಗಿರುತ್ತೆ, ಎಷ್ಟು ಹೋಗುತ್ತೆ ಅಷ್ಟೇ ಬರುತ್ತೆ ಅಂತ ಇದ್ದರೆ ಅದು ಬ್ಯಾಲೆನ್ಸ್ಡ್ ಬಜೆಟ್. ಇನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ದ ಗೌರ್ಮೆಂಟ್ ನಾರ್ಮಲಿ ಪ್ರೆಸೆಂಟ್ ಡಿಫಿಸಿಟ್ ಬಜೆಟ್ ಆ್ಯಂಡ್ ಟ್ರೈ ಟು ಅಚೀವ್ ಎಕನಾಮಿಕ್ ಪ್ರೋಗ್ರೆಸ್. ಸೊ ನಾನು ಆಗಲೇ ಹೇಳ್ದಂಗೆ ಡಿಫಿಸಿಟ್ ಬಜೆಟನ್ನು ಮೇಲೆ ಗೌರ್ಮೆಂಟು ಫೋಕಸ್ ಮಾಡುತ್ತೆ, ಯಾಕಂದರೆ ಎಕ್ಸ್ಪೆಂಡಿಚರ್ ಹೆಚ್ಚಿರಬೇಕು, ಆವಾಗ ಆವಾಗ ಮಾತ್ರ ಎಕನಾಮಿಕ್ ಪ್ರೋಗ್ರೆಸ್ ಆಗತ್ತೆ. ಸೊ ಇವಾಗ ನಾವು ಬಜೆಟ್ ಅಂದರೆ ಏನಂತ ತಿಳಿದ್ವಿ, ಇವಾಗ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಏನಂತ ತಿಳಿಯೋಣ. Public expenditure. The government spends more money for various purposes like defense, administration, economic development and the welfare of the people. ಸೊ ನಮ್ಗೆ ಗೊತ್ತಿದೆ ಗೌರ್ಮೆಂಟು ತುಂಬ ಜಾಸ್ತಿ ದುಡ್ಡನ್ನು ಸ್ಪೆಂಡ್ ಮಾಡುತ್ತೆ. ಯಾವುದು ರಿಲೇಟೆಡ್ಡು? ಡಿಫೆನ್ಸ್ ರಿಲೇಟೆಡ್ಡು, ಅಂದರೆ ಆರ್ಮಿ ಫೋರ್ಸಸ್ ರಿಲೇಟೆಡ್, ಆರ್ಮ್ ಫೋರ್ಸಸ್ ರಿಲೇಟೆಡ್ಡು, ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ಡು, ಮತ್ತು ಎಕಾನಮಿಕ್ ಸೆಕ್ಟರಲ್ಲೂ ಮತ್ತು ಜನರ ಒಂದು ಪ್ರಗತಿಯ ಒಂದು ಮೇಲೆ ಗೌರ್ಮೆಂಟು ತುಂಬ ದುಡ್ಡನ್ನು ಹಾಕತ್ತೆ. ದಿಸ್ ಈಸ್ ಕಾಲ್ಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಈ ಥರ ಒಂದು ದುಡ್ಡನ್ನು ಖರ್ಚು ಮಾಡೋ ಒಂದು ಪ್ರಾಸೆಸ್ಸಿಗೆ ಏನಂತ ಕರಿತೀವಿ ಅಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇನ್ ಅದರ್ ವರ್ಡ್ಸ್, ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಗೌರ್ಮೆಂಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್ ಇಸ್ ಕಾಲ್ಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ಒಂದು ಜನರ ಅಂದರೆ ಒಂದು ಪಬ್ಲಿಕ್ಗೋಸ್ಕರ ಗೌರ್ಮೆಂಟು ದುಡ್ಡನ್ನು ಎಕ್ಸ್ಪೆಂಡಿಚರ್ನ ಕೊಡತ್ತೆ ಅಂತ ಇದ್ದರೆ ಅದಕ್ಕೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇನ್ ದ 20th century, with the advent of welfare states, the role and the scope of the modern government has expanded. ಸೊ 20ನೇ ಶತಮಾನದ ನಂತರ ವೆಲ್ಫೇರ್ ಸ್ಟೇಟ್ಸ್ ಅಂತ ಬರುತ್ತೆ ಅಂತ ಗೊತ್ತು ನಮಗೆ. ಯಾವುದ್ರಲ್ಲಿ ನೋಡಿದ್ವಿ? ಎಕಾನಮಿ ಆ್ಯಂಡ್ ಗೌರ್ಮೆಂಟಲ್ಲಿ ನೋಡಿದ್ವಿ. ಸೊ ಆವಾಗಲೇ ತಾನೇ ಗ್ರೀನ್ ರೆವಲ್ಯೂಷನ್ನು, 5 year ಪ್ಲ್ಯಾನ್ಸ್ ಎಲ್ಲ ಬಂದಿದ್ದು. ಸೊ ಆವಾಗ ಗೌರ್ಮೆಂಟು ಮಾಡರ್ನ್ ಗೌರ್ಮೆಂಟ್ಸು ಹೆಚ್ಚಾಯಿತು ಅಂತ ಅಬ್ಸರ್ವ್ ಮಾಡಿದ್ವಿ ನಾವು. ಹೆನ್ಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಹ್ಯಾಸ್ ಆಲ್ಸೋ ಇನ್ಕ್ರೀಸ್. ಸೊ ಮಾಡರ್ನ್ ಗೌರ್ಮೆಂಟ್ಸು, ಮಾಡರ್ನ್ ಜನ ಆದ ಕೂಡಲೇ ಪಬ್ಲಿಕ್ ಎಕ್ಸ್ಪೆಂಡಿಚರು ಹೆಚ್ಚಾಗೋದು ತುಂಬ ಆಬ್ವಿಯಸ್ಸು. ಇನ್ ಇಂಡಿಯಾ, ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ದೇರ್ ಓನ್ ಎಕ್ಸ್ಪೆಂಡಿಚರ್ಸ್. ಸೊ ಇಂಡಿಯಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ಸ್ ಒಂದು ಎಕ್ಸ್ಪೆಂಡಿಚರೇ ಬೇರೆ, ಸ್ಟೇಟ್ ಗೌರ್ಮೆಂಟ್ಸ್ ಎಕ್ಸ್ಪೆಂಡಿಚರೇ ಬೇರೆ. ದ ಎಕ್ಸ್ಪೆಂಡಿಚರ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಈಸ್ ಆಫ್ 2 types, ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೇನ್ಲಿ 2 ಟೈಪ್ ಇದೆ. ಏನು ಎಕ್ಸ್ಪೆಂಡಿಚರು? ರೆವೆನ್ಯೂ ಮತ್ತು ಕ್ಯಾಪಿಟಲ್. ರೆವೆನ್ಯೂ ಬಗ್ಗೆ ನೋಡೋಣ. Revenue expenditure. The expenditure incurred by the central government from the sources of the revenue income is called revenue expenditure. ಸೊ ರೆವೆನ್ಯೂ ಇನ್ಕಮ್ ಅಂದರೆ ಟ್ಯಾಕ್ಸಸ್ ಆಗಿರ್ಬೋದು. ಸೊ ಅದರಿಂದ ಬರುವಂಥ ಒಂದು ಆದಾಯದಿಂದ ಮತ್ತೆ ಅದನ್ನು ಎಕ್ಸ್ಪೆಂಡಿಚರ್ ಮಾಡ್ತಾರೆ, ಮತ್ತೆ ಅದನ್ನು ಖರ್ಚು ಮಾಡ್ತಾರೆ, ಅಂದರೆ ಅದಕ್ಕೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಮತ್ತು ಇದು ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಆಗಬೇಕು. ದಿಸ್ ಎಕ್ಸ್ಪೆಂಡಿಚರ್ ಈಸ್ ಯೂಸ್ಡ್ ಫಾರ್ ವೇರಿಯಸ್ ಫೈನಾನ್ಷಿಯಲ್ ಆ್ಯಂಡ್ ಸೋಷಿಯಲ್ ಸರ್ವಿಸಸ್, ಡಿಫೆನ್ಸ್, ಅಡ್ಮಿನಿಸ್ಟ್ರೇಷನ್, ಇಂಟ್ರೆಸ್ಟ್ ಪೇಮೆಂಟ್, ಗ್ರಾಂಟ್ಸ್ ಟು ಸ್ಟೇಟ್ಸ್ ಆ್ಯಂಡ್ ಅದರ್ ಪರ್ಪಸಸ್. ಸೊ ಇಂಥ ಒಂದು ಎಕ್ಸ್ಪೆಂಡಿಚರ್ನ ಸುಮಾರು ರೀತಿಗೆ ಯೂಸ್ ಮಾಡ್ತಾರೆ. ಸೋಷಿಯಲ್ ಸರ್ವಿಸಸ್ ಅಂದರೆ ಸೋಷಿಯಲ್ ವೆಲ್ಫೇರ್ ಆಗಿರ್ಬೋದು, ಡಿಫೆನ್ಸು, ಅಡ್ಮಿನಿಸ್ಟ್ರೇಷನು, ಇಂಟ್ರೆಸ್ಟ್ ಪೇಮೆಂಟು. ಸೊ ಇಂಟ್ರೆಸ್ಟ್ ಪೇಮೆಂಟ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಒಂದು ಬ್ಯಾಂಕ್ ಸೈಡ್ ನಿಮ್ಮ ದುಡ್ಡನ್ನು ಇಟ್ಟಿದ್ರೆ ಅದು ಬಡ್ಡಿ ಅಂದ್ಕೊಂಡ್ರು ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ದುಡ್ಡು. ಸೊ ಈ ಇಂಟ್ರೆಸ್ಟ್ ಪೇಮೆಂಟು. ಮತ್ತು ಗ್ರಾಂಟ್ಸ್ ಟು ಸ್ಟೇಟ್ಸು. ಗ್ರಾಂಟ್ಸ್ ಅಂದರೆ ನೋಡಿ ನಿಮ್ಮ ಒಂದು ಡೆವಲಪ್ಮೆಂಟ್ನ ಮಾಡ್ಕೊಳ್ಳಿ ಅಂತ ಸ್ಟೇಟ್ಸಿಗೆಲ್ಲ ಸ್ವಲ್ಪ ದುಡ್ಡನ್ನು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟು. ಸೊ ಇದಕ್ಕೆ ಗ್ರಾಂಟ್ಸ್ ಟು ಸ್ಟೇಟ್ಸ್ ಅಂತ ಕರಿತೀವಿ. ಮತ್ತು ಬೇರೆ ಬೇರೆ ಪರ್ಪಸಸ್ಸಿಗೆ. Revenue expenditure is classified into 2 groups called planned expenditure and non-planned expenditure. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಆಗುವಂಥ ಎಕ್ಸ್ಪೆಂಡಿಚರಲ್ಲಿ 2 ಟೈಪ್ಸ್ ಇದೆ, ರೆವೆನ್ಯೂ ಮತ್ತು ಕ್ಯಾಪಿಟಲು. ಸೊ ಈ ಒಂದು ರೆವೆನ್ಯೂ ಅಲ್ಲೇ ಮತ್ತೆ 2 ಟೈಪ್ಸ್ ಇದೆ, ಪ್ಲ್ಯಾಂಡು ಮತ್ತು ನಾನ್ ಪ್ಲ್ಯಾಂಡು. ಓಕೆ, ಪ್ಲ್ಯಾಂಡು ಮತ್ತು ನಾನ್ ಪ್ಲ್ಯಾಂಡು. ಸೊ ಈಗ ನಾವು ಪ್ಲ್ಯಾಂಡ್ ಬಗ್ಗೆ ನೋಡೋಣ. ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್. The expenditure incurred by the government towards the financial and social services, nation building exercises and the development works is called planned expenditure. ಸೊ ನಿಮ್ಗೆ ಗೊತ್ತಿದೆ ಗೌರ್ಮೆಂಟು ಸುಮಾರು ಸತಿ ಮೋಸ್ಟ್ ಆಫ್ ದ ಟೈಮ್ಸು ಗೌರ್ಮೆಂಟು ತನ್ನ ಒಂದು ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತ ಫೈನಾನ್ಷಿಯಲ್ ಇಯರಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿರುತ್ತೆ, ನಾವು ಇಷ್ಟನ್ನು ಎಕ್ಸ್ಪೆಂಡಿಚರ್ನ ಖರ್ಚನ್ನು ಕೊಡ್ತಾ ಇದ್ದೀವಿ ಅಂತ. ಸೊ ಈ ಥರ ಒಂದು ಪ್ಲ್ಯಾಂಡ್ ರೀತಿಯಲ್ಲಿ ಮಾಡುವಂಥ ಖರ್ಚಿಗೆ ನಾವೇನಂತ ಕರಿತೀವಿ ಅಂದರೆ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್. ಓಕೆ, ಸೊ ಇದು ಸೋಷಿಯಲ್ ಸರ್ವಿಸಿಗಾಗಿರ್ಬೋದು, ನೇಷನ್ ಅಂದರೆ ಒಂದು ಭಾರತನ ಒಳ್ಳೆಯ ರೀತಿಯಲ್ಲಿ ಕಟ್ಟೋದನ್ನಾಗಿರ್ಬೋದು, ಮತ್ತು ಬೇರೆ ಬೇರೆ ಡೆವಲಪ್ಮೆಂಟ್ ವರ್ಕ್ಸ್. ಓಕೆ, ದಿಸ್ ಈಸ್ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದ ಗೌರ್ಮೆಂಟ್ ಟುವರ್ಡ್ಸ್ ದ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಅಂಡರ್ ವೇರಿಯಸ್ ಪ್ಲ್ಯಾನ್ಸ್. ಸೊ ಸುಮಾರು ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಇದೆ, ಪ್ರೋಗ್ರಾಮ್ಸ್ ಇದೆ, ಸ್ಕೀಮ್ಸ್ ಇದೆ. ಸೊ ಇದಕ್ಕೆ ಸ್ವಲ್ಪ ದುಡ್ಡು ಹಾಕಲೇಬೇಕು ತಾನೆ. ಸೊ ಈ ಒಂದು ದುಡ್ಡು ಎಲ್ಲಿಂದ ಬರುತ್ತೆ? ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಇಂದ ಬರುತ್ತೆ. Besides this, the expenditure covers the plans of the states as well as the centrally administrated territories. ಸೊ ಸುಮಾರು ರಾಜ್ಯಗಳಲ್ಲಿರುವಂಥ ಒಂದು ಪ್ಲ್ಯಾನ್ಸಿಗೆ ದುಡ್ಡು ಬೇಕಾಗಿರುವಂಥ ದುಡ್ಡು ಕವರ್ ಆಗಿಬಿಡುತ್ತೆ ಈ ಒಂದು ಪ್ಲ್ಯಾಂಡ್ ಎಕ್ಸ್ಪೆಂಡಿಚರಿಂದ. ಓಕೆ, ಮತ್ತು ಬೇರೆ ಬೇರೆ ಸೆಂಟ್ರಲಿ ಅಡ್ಮಿನಿಸ್ಟ್ರೇಟೆಡ್ ಟೆರಿಟರೀಸ್, ಯೂನಿಯನ್ ಟೆರಿಟರೀಸ್. Under the central planned expenditure, the government spends money on 3 types of service and development they are. ಸೊ ಈ ಒಂದು ಪ್ಲ್ಯಾಂಡ್ ಎಕ್ಸ್ಪೆಂಡಿಚರಲ್ಲಿ
ಯಾವ್ಯಾವ ಸೆಕ್ಟರ್ಸಲ್ಲಿ ಗೌರ್ಮೆಂಟು ದುಡ್ಡನ್ನು ಹಾಕತ್ತೆ ಅಂತ ನೋಡ್ತೀವಿ. ಸೊ ಆ ಒಂದು ಯಾವ್ಯಾವ ಸೆಕ್ಟರಲ್ಲಿ ದುಡ್ಡು ಹಾಕತ್ತೆ ಅಂದರೆ 3 ಟೈಪ್ ಇದೆ. ಸೊ ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ನಿಮ್ಗೆ ಗೊತ್ತಿದೆ ಇಲ್ಲಿ ಸೆಂಟ್ರಲ್ ಎಕ್ಸ್ಪೆಂಡಿಚರಲ್ಲಿ ಮೇನಾಗಿ ರೆವೆನ್ಯೂ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆ. ಈ ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಪ್ಲ್ಯಾಂಡ್ ಮತ್ತು ನಾನ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಇದೆ. ಈ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರಲ್ಲಿ ಮತ್ತೆ 3 ಟೈಪ್ಸ್ ಅಂತ ಅಂದ್ಕೊಳ್ಬೇಡಿ. ಈ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ನ ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದಾರೆ. ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ದು ಟೈಪ್ಸ್ ಅಲ್ಲ ಇದು. ಓಕೆ ಮುಂದೆ ಹೋಗೋಣ. ಫೈನಾನ್ಷಿಯಲ್ ಸರ್ವಿಸಸ್. ಸೊ ಫೈನಾನ್ಷಿಯಲ್ ಸರ್ವಿಸಸ್ಗಾಗಿ ಯೂಸ್ ಮಾಡ್ತಾರೆ ಅಗ್ರಿಕಲ್ಚರ್ ಆ್ಯಂಡ್ ಅಗ್ರಿಕಲ್ಚರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್, ಅಂದರೆ ಅದಕ್ಕೆ ಮಷಿನರಿ ಕೊಡೋದು, ಎಕ್ವಿಪ್ಮೆಂಟ್ಸ್ ಕೊಡೋದಾಗಿರ್ಬೋದು, ಇಂಡಸ್ಟ್ರಿ, ಕಮ್ಯುನಿಕೇಷನ್, ಫ್ಯೂಯಲ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ರೂರಲ್ ಡೆವಲಪ್ಮೆಂಟ್ ಎಕ್ಸೆಟ್ರಾ. ಸೊ ಇದೆಲ್ಲ ಫೈನಾನ್ಷಿಯಲ್ ಸರ್ವಿಸಸ್. ಸೋಷಿಯಲ್ ಸರ್ವಿಸಸ್ ನೋಡೋಕೆ ಹೋದರೆ ಎಜುಕೇಷನ್, ಹೆಲ್ತ್, ಹೈಜೀನ್, ಫ್ಯಾಮಿಲಿ ವೆಲ್ಫೇರ್, ಡ್ರಿಂಕಿಂಗ್ ವಾಟರ್ ಸಪ್ಲೈ, ಹೌಸಿಂಗ್, ಸೋಷಿಯಲ್ ವೆಲ್ಫೇರ್. ಸೊ ಇದೆಲ್ಲ ಸೋಷಿಯಲ್ ಸರ್ವಿಸಸ್ಸು, ಅಂದರೆ ಸಮಾಜದಲ್ಲಿರುವಂಥ ಪ್ರಾಬ್ಲಮ್ಸ್, ಎಜುಕೇಷನ್ನು, ಹೆಲ್ತ್ ಇರಬೇಕು ಸಮಾಜದಲ್ಲಿ. ಸೊ ಈ ಥರ. ಜನರಲ್ ಸರ್ವಿಸಸ್ ಅಂದರೆ ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ದ ಮೇಂಟೆನೆನ್ಸ್ ಆಫ್ ಪೀಸ್, ಲಾ ಆ್ಯಂಡ್ ಆರ್ಡರ್. ಸೊ ಕಾನ್ಸ್ಟಿಟ್ಯೂಷನಲ್ ರಿಲೇಟೆಡ್ ಇದು ಜನರಲ್ ಸರ್ವಿಸಸ್ಸು. ಸೊ ಶಾಂತಿ ಇರಬೇಕು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಜನರು ಫಾಲೋ ಮಾಡಬೇಕು. ಸೊ ಇಂಥ ಒಂದು ರೀತಿಗೆ ಏನನ್ನು ಯೂಸ್ ಮಾಡ್ತೀವಿ ಅಂದರೆ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ನ ಯೂಸ್ ಮಾಡ್ತೀವಿ. ಈಗ ರೆವೆನ್ಯೂ ಎಕ್ಸ್ಪೆಂಡಿಚರ್ದು ಮತ್ತೊಂದು ಟೈಪು ನಾನ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಬಗ್ಗೆ ತಿಳಿಯೋಣ. ಸೊ ನಾನ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ with the exception of developmental activities, expenditure incurred on administration, defense, interest payment and other heads is called non-planned expenditure. ಸೊ ನಾವು ಪ್ಲ್ಯಾಂಡ್ ಎಕ್ಸ್ಪೆಂಡಿಚರಲ್ಲಿ ನೋಡಿದ್ವಿ. ಸೊ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರಿಗೆ ವಾಪಸ್ ಬರೋಣ. ಇಲ್ಲಿ ನೋಡಿದ್ವಿ ನಾವು ನೇಷನ್ ಬಿಲ್ಡಿಂಗ್, ಸೋಷಿಯಲ್ ಸರ್ವಿಸಸ್, ಫೈನಾನ್ಷಿಯಲ್ ಡೆವಲಪ್ಮೆಂಟ್ ವರ್ಕ್ಸ್ಗೆ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಆದರೆ ನಾನ್ ಪ್ಲ್ಯಾಂಡಿಗೆ ಅದು ಕಾಮನ್ನು, ಪ್ಲ್ಯಾನಿಂಗ್ ಬೇಕಾಗಿಲ್ಲ, ಅದಕ್ಕೆ ಎಲ್ಲದಕ್ಕೂ ಕಾಮನ್ನು. ಡಿಫೆನ್ಸಿಗಂತೂ ದುಡ್ಡು ಬೇಕು, ಅಡ್ಮಿನಿಸ್ಟ್ರೇಷನಿಗೆ ಬೇಕು, ಇಂಟ್ರೆಸ್ಟ್ ಪೇಮೆಂಟಿಗೆ ಬೇಕು. ಸೊ ಇದೆಲ್ಲ ನಾನ್ ಪ್ಲ್ಯಾಂಡು, ಅದು ಕಾಮನ್ ಅಂತ. ದ ಮೇಜರ್ ಹೆಡ್ಸ್ ಆಫ್ ದ ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಆರ್ ಸಿವಿಲ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್, ಇಂಟ್ರೆಸ್ಟ್ ಪೇಮೆಂಟ್, ಅಲೋಕೇಶನ್ಸ್ ಟು ಸ್ಟೇಟ್ಸ್ ಆ್ಯಂಡ್ ವೇರಿಯಸ್ ಸಬ್ಸಿಡೀಸ್. ಸೊ ಈ ಥರ ಸಬ್ಸಿಡೀಸ್ ಕೊಡೋದು, ಸ್ಟೇಟ್ಸಿಗೆ ದುಡ್ಡು ಕೊಡೋದು, ಮತ್ತು ಸೊ ಈ ಥರ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸಿಗೆಲ್ಲ ನಾನ್ ಪ್ಲ್ಯಾಂಡೇ ಅದು. ಯಾಕಂದರೆ ಒಂದೊಂದ್ಸತಿ ದುಡ್ಡು ಹೆಚ್ಚಾಗಬೇಕಾಗತ್ತೆ, ಒಂದೊಂದ್ಸತಿ ಕಮ್ಮಿ ಹಾಕಬೇಕಾಗತ್ತೆ, ಒಂದೊಂದ್ಸತಿ ಎಮರ್ಜೆನ್ಸೀಸ್ ಬಂದುಬಿಡುತ್ತೆ. ಸೊ ಅವಾಗೆಲ್ಲ ದುಡ್ಡು ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಚೆನ್ನಾಗಿರೋ ಒಂದು ಫ್ಲೋ ಚಾರ್ಟ್ ಇದೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿದ್ರೆ, ಸೊ ನಾವು ಪಬ್ಲಿಕ್ ಎಕ್ಸ್ಪೆಂಡಿಚರಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನೋಡಿದ್ವಿ. ಸೊ ಈ ಒಂದು ರೆವೆನ್ಯೂ ಎಕ್ಸ್ಪೆಂಡಿಚರಲ್ಲಿ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಮತ್ತು ನಾನ್ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್ ಬಗ್ಗೆ ನೋಡಿದ್ವಿ. ಸೊ ಈ ಒಂದು ಪ್ಲ್ಯಾಂಡ್ ಎಕ್ಸ್ಪೆಂಡಿಚರಲ್ಲೇ ಮತ್ತು ಸೆಂಟ್ರಲ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್, ಸ್ಟೇಟ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್, ಸೆಂಟ್ರಲಿ ಅಡ್ಮಿನಿಸ್ಟ್ರೇಟೆಡ್ ಸ್ಟೇಟ್ ಎಕ್ಸ್ಪೆಂಡಿಚರ್ ಅಂತ 3 ಇರುತ್ತೆ. ಸೊ ಅದು ಇದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಕೊಟ್ಟಿಲ್ಲ ಇಲ್ಲಿ. ಸೊ ಜಸ್ಟ್ ಈ ಫ್ಲೋ ಚಾರ್ಟ್ನ ನೆನಪಿಟ್ಕೊಳ್ಳಿ ಸಾಕು. ಸೊ ಸೆಂಟ್ರಲ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರಲ್ಲಿ ಯಾವ ಸೆಕ್ಟರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ನೋಡಿದ್ವಿ. ಫೈನಾನ್ಷಿಯಲ್ ಸೆಕ್ಟರು, ಸೋಷಿಯಲ್ ಮತ್ತು ಜನರಲ್ ಸರ್ವಿಸಸ್. ಓಕೆ. ಸೊ ನಾನ್ ಪ್ಲ್ಯಾಂಡಲ್ಲಿ ನಾವು ನೋಡಿದ್ವಿ ಸಿವಿಲ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸು, ಸೊ ಈ ಥರದಕ್ಕೆಲ್ಲ ಯೂಸ್ ಮಾಡ್ತಾರೆ. ಓಕೆ, ದುಡ್ಡನ್ನು. ಸೊ ಈ ಕ್ಯಾಪಿಟಲ್ ಬಗ್ಗೆ ಈಗ ಮುಂದೆ ನೋಡೋಣ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ದ ಮನಿ ಸ್ಪೆಂಡ್ ಬೈ ದ ಗೌರ್ಮೆಂಟ್ ಆನ್ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಿಸಿಟಿ, ಇರಿಗೇಷನ್ ಪ್ರಾಜೆಕ್ಟ್ಸ್ ಆ್ಯಂಡ್ ಅದರ್ developmental activities along with the creation of new assets is called capital expenditure. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ ಒಂದು ಕ್ಲೀನಾಗಿ ಒಂದು ಹೇಳ್ಬಿಡ್ತೀನಿ. ಸೊ ಈ ಒಂದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಸೆಂಟ್ರಲ್ ಗೌರ್ಮೆಂಟ್ ಥ್ರೂ ಆಗ್ತಾ ಇರೋದು. ಓಕೆ. ಸೊ ಇದು ಸ್ಟೇಟ್ ಗೌರ್ಮೆಂಟದ್ದು ಅಂತ ನೀವು ಕನ್ಫ್ಯೂಸ್ ಮಾಡಬೇಡಿ. ಇದು ಸೆಂಟ್ರಲ್ ಪಬ್ಲಿಕ್ ಎಕ್ಸ್ಪೆಂಡಿಚರಲ್ಲಿ 3 ಟೈಪ್ಸು, ರೆವೆನ್ಯೂ ಮತ್ತು ಕ್ಯಾಪಿಟಲ್. ಈಗ ಕ್ಯಾಪಿಟಲ್ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಸೊ ರೆವೆನ್ಯೂಲ್ಲಿ ನಾವು ಡೆವಲಪ್ಮೆಂಟಲ್ ವರ್ಕ್ಸ್ ಬಗ್ಗೆ ನೋಡಿದ್ವಿ. ಆದರೆ ಕ್ಯಾಪಿಟಲಲ್ಲಿ ಇರಿಗೇಷನು, ಟ್ರಾನ್ಸ್ಪೋರ್ಟು, ಸೊ ಆ ಥರದ್ದೆಲ್ಲ ಬರುತ್ತೆ ಇಲ್ಲಿ. ಓಕೆ. ಸೊ ಮುಂದೆ ನೋಡೋಣ. ದ ಗೌರ್ಮೆಂಟ್ ಸ್ಪೆಂಡ್ಸ್ ದಿಸ್ ಅಮೌಂಟ್ ಫ್ರಮ್ ಇನ್ಕಮ್ ಜನರೇಟೆಡ್ ಬೈ ಕ್ಯಾಪಿಟಲ್ ರಿಸೀಟ್ಸ್. ಸೊ ಗೌರ್ಮೆಂಟು ಈ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಎಲ್ಲಿಂದ ದುಡ್ಡು ತರತ್ತಂದರೆ ಕ್ಯಾಪಿಟಲ್ ರೆಸಿಪ್ಟ್ಸಿಂದ ತರುತ್ತೆ. ಸೊ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದರೆ ಏನಂತ ಮುಂದೆ ನೋಡ್ತೀವಿ, ಟೆನ್ಷನ್ ತೊಗೊಂಡ್ಬೇಡಿ. ಇನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಲ್ಸೋ ದೇರ್ ಆರ್ 2 ಟೈಪ್ಸ್. ಸೊ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಲ್ಲಿ ಮತ್ತೆ 2 ಟೈಪ್ಸ್ ಇದೆ, ನಾನ್ ಪ್ಲ್ಯಾಂಡು ಮತ್ತು ಪ್ಲ್ಯಾಂಡು. ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ಲಾಂಗ್ ಟರ್ಮ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಇನ್ ಅಗ್ರಿಕಲ್ಚರ್, ಟ್ರಾನ್ಸ್ಪೋರ್ಟ್, ಇರಿಗೇಷನ್ ಇಸ್ ಕಾಲ್ಡ್ ಪ್ಲ್ಯಾಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ನಮ್ಗೆ ಗೊತ್ತು ಇರಿಗೇಷನ್ನು, ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಬಗ್ಗೆಲ್ಲ ನಾವು ಕ್ಲೀನಾಗಿ ಪ್ಲ್ಯಾನಿಂಗ್ ಮಾಡಬೇಕು. ಓಕೆ, ಯಾವ್ಯಾವ ಜಾಗದಲ್ಲಿ ಇರಿಗೇಷನ್ ಫೆಸಿಲಿಟಿ ಇಲ್ಲ, ಯಾವ್ಯಾವ ಜಾಗದಲ್ಲಿ ಇಂಡಸ್ಟ್ರೀಸ್ ಇನ್ನೂ ಸೆಟಪ್ ಆಗಿಲ್ಲ, ಯಾವ್ಯಾವ ಜಾಗದಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇಲ್ಲ, ಒಂಥರ ಚೆನ್ನಾಗಿಲ್ಲ, ಅಲ್ಲಿ ನಾವು ಪ್ಲ್ಯಾಂಡಾಗಿ ದುಡ್ಡು ಹಾಕಬೇಕಾಗತ್ತೆ. ಸೊ ಅದಕ್ಕೆ ಪ್ಲ್ಯಾಂಡ್ ಎಕ್ಸ್ಪೆಂಡಿಚರ್, ಪ್ಲ್ಯಾಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ದ ಎಕ್ಸ್ಪೆಂಡಿಚರ್ incurred by the government on paying compensation to people affected by the development activities is called non-planned expenditure. ಸೊ ಒಂದೊಂದ್ಸತಿ ಗೌರ್ಮೆಂಟ್ ಮಾಡಿರುವಂಥ ಒಂದು ಪ್ಲ್ಯಾನ್ಸು
ಫೇಲ್ ಆಗಿಬಿಡುತ್ತೆ, ಸಕ್ಸಸ್ಫುಲ್ ಆಗಲ್ಲ. ಸೊ ಆವಾಗ ಜನರಿಗೆ ದುಡ್ಡನ್ನು ಕೊಡಬೇಕಾಗತ್ತೆ ಕಂಪನ್ಸೇಷನ್ ಆಗಿ, ಫೈನ್ ಆಗಿ. ಸೊ ಆ ಒಂದು ದುಡ್ಡಿಗೆ ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸೊ ಯಾಕಂದರೆ ಅದು ಗೊತ್ತಿರಲ್ಲ ಗೌರ್ಮೆಂಟಿಗೆ, ಸೊ ಇದೇ ಥರ ಫೇಲ್ ಆಗೇ ಆಗುತ್ತೆ ಅಂತೆಲ್ಲ ಗೊತ್ತಿರಲ್ಲ. ಸೊ ಇದಕ್ಕೆ In this manner, the government spends money on administration, national economic development and citizens welfare. ಸೊ ಈ ಥರ ಗೌರ್ಮೆಂಟು ದುಡ್ಡನ್ನು ಹಾಕತ್ತೆ. ಯಾಕೆ? ಅಡ್ಮಿನಿಸ್ಟ್ರೇಷನ್ಗೋಸ್ಕರ, ರಾಜ್ಯದ ಒಂದು ಎಕನಾಮಿಕಲಿ ಪ್ರಗತಿ ಆಗೋಗೋಸ್ಕರ, ಮತ್ತು ಸಿಟಿಸನ್ಸ್ ಚೆನ್ನಾಗಿರಲಿ, ಒಳ್ಳೆಯ ರೀತಿಯಲ್ಲಿ ಬಾಳಲಿ ಅಂತ. ಟು ಮೀಟ್ ದಿಸ್ ಎಕ್ಸ್ಪೆಂಡಿಚರ್ ದ ಗೌರ್ಮೆಂಟ್ ಟ್ರೈಸ್ ಟು ಜನರೇಟ್ ಇನ್ಕಮ್. ಸೊ ಬರೀ ನಾವು ದುಡ್ಡು ಹಾಕೋದೇ ನೋಡಿದ್ವಿ. ಆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನೀವು ನೋಡ್ಬೇಕು ತಾನೆ. ಸೊ ಅದು ಎಲ್ಲಿಂದ ಬರುತ್ತೆ ಅಂದರೆ ಆದಾಯದಿಂದ ಬರುತ್ತೆ. ಸೊ ಆದಾಯ ಎಲ್ಲಿಂದ ಬರುತ್ತೆ ಅಂತ ನೋಡೋಣ. ಸೊ ಈಗ ನಾವು ಫಸ್ಟು ಆದಾಯಕ್ಕೆ ಹೋಗೋಕ್ಕಿಂತ ಮೊದಲು ದ ಪರ್ಸೆಂಟೇಜ್ ಆಫ್ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಇನ್ 2013 ಆ್ಯಂಡ್ 14 ಅಂತ ಚಿಕ್ಕ ಒಂದು ಪೈ ಚಾರ್ಟ್ ಇದೆ, ನೋಡಿಬಿಡೋಣ, ಸುಮ್ಮನೆ ಗ್ಲಾನ್ಸ್ ಮಾಡಿಬಿಡೋಣ. ಗ್ರ್ಯಾಂಟ್ಸ್ ಗಿವೆನ್ ಟು ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ನಮ್ಗೆ ಗೊತ್ತು ಯೂನಿಯನ್ ಟೆರಿಟರೀಸ್ ಮತ್ತು ಸ್ಟೇಟ್ಸಿಗೆ ಒಂದು ಸ್ವಲ್ಪ ದುಡ್ಡನ್ನು ಕೊಡೋದು ಡೆವಲಪ್ಮೆಂಟ್ಗೋಸ್ಕರ, ಅದು ಬರೀ 4%. ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ ಇನ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಸೊ ಇದು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ಗೂ ಸ್ವಲ್ಪ ದುಡ್ಡು ಕೊಡುತ್ತೆ, ಗ್ರ್ಯಾಂಟ್ಸಾಗೂ ಕೊಡುತ್ತೆ. ಸೊ ಅದು ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ದು 7%, ಸಬ್ಸಿಡೀಸ್ 12%, ನಾನ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ 11%, ಡಿಫೆನ್ಸ್ ಎಕ್ಸ್ಪೆಂಡಿಚರ್ 10%, ಪ್ರಮೋಷನ್ ಟ್ಯಾಕ್ಸ್ ಇನ್ಕಮ್ ಟು ಸ್ಟೇಟ್ಸ್ 17%, ಇಂಟ್ರೆಸ್ಟ್ ಪೇಮೆಂಟ್ ಟು 18%, ಸೆಂಟ್ರಲ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್ 21%. ಸೊ ಇಲ್ಲಿ ನೀವು ನೋಡೋಕೆ ಹೋದರೆ ಇಲ್ಲಿ 21% ಯಾವುದು ಸೆಂಟ್ರಲ್ ಪ್ಲ್ಯಾನ್ಡ್ ಎಕ್ಸ್ಪೆಂಡಿಚರ್. ಸೊ ಪ್ಲ್ಯಾನಿಂಗಿಗೆ ಹೆಚ್ಚು ದುಡ್ಡನ್ನು ಹಾಕ್ತಾರೆ. ಪಬ್ಲಿಕ್ ರೆವೆನ್ಯೂ. ಸೊ ರೆವೆನ್ಯೂ ಅಂದರೆ ಏನಂತ ಈಗ ಇನ್ನೊಂದು ಟರ್ಮ್ ಬಂದುಬಿಡ್ತು, ಈಗ ನೋಡಿಬಿಡೋಣ. ಸೊ ಪಬ್ಲಿಕ್ ರೆವೆನ್ಯೂ ನೋಡೋಣ. ದ ಗೌರ್ಮೆಂಟ್ ಕಲೆಕ್ಟ್ಸ್ ಇನ್ಕಮ್ ಫ್ರಮ್ ವೇರಿಯಡ್ ಸೋರ್ಸಸ್ ಟು ಮೀಟ್ ಇಟ್ಸ್ ಎಕ್ಸ್ಪೆಂಡಿಚರ್. ಸೊ ಆದಾಯವನ್ನು ಸುಮಾರು ರೀತಿಯಿಂದ ಗೌರ್ಮೆಂಟು ಗಳಿಸುತ್ತೆ. ಸೊ ಈ ಒಂದು ಗಳಿಸೋ ಒಂದು ಪ್ರಾಸೆಸ್ಸಿಗೆ ಏನಂತ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಪಬ್ಲಿಕ್ ರೆವೆನ್ಯೂ. ಗೌರ್ಮೆಂಟ್ಸ್ ಆರ್ ಎವರ್ ರೆಡಿ ಟು ಕ್ರಿಯೇಟ್ ಫೆಸಿಲಿಟೀಸ್ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್ ಆ್ಯಂಡ್ ಸ್ಪೀಡಿ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಗೌರ್ಮೆಂಟ್ಸು ಪ್ರತಿಯೊಂದು ಕ್ಷಣದಲ್ಲೂ ಸಿದ್ಧವಾಗಿರುತ್ತೆ ಒಳ್ಳೆ ರೀತಿಯಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ನ ತರಬೇಕಂತ. ಡ್ಯೂ ಟು ದಿಸ್ ದ ಗೌರ್ಮೆಂಟ್ಸ್ ರೋಲ್ ಆಫ್ ಗೌರ್ಮೆಂಟ್ಸ್ ಹ್ಯಾಸ್ ಎಕ್ಸ್ಪೆಂಡೆಡ್. ಸೊ ಇದರಿಂದ ಗೌರ್ಮೆಂಟ್ದು ಒಂದು ಕೆಲಸ ಹೆಚ್ಚಾಗಿಬಿಟ್ಟಿದೆ. ಆ್ಯಸ್ ಅ ರಿಸಲ್ಟ್ ಆಫ್ ದಿಸ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇಸ್ ಎವರ್ ಇನ್ಕ್ರೀಸಿಂಗ್ ಆ್ಯಂಡ್ ನೀಡ್ಸ್ ರೆವೆನ್ಯೂ ಸೋರ್ಸಸ್ ಹ್ಯಾವ್ ಟು ಬಿ ಐಡೆಂಟಿಫೈಡ್ ಆ್ಯಂಡ್ ಆ್ಯಡೆಡ್. ಸೊ ಒಂದು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಒಂದು ಖರ್ಚು ಮಾಡೋದು ಹೆಚ್ಚಾಗಿಬಿಟ್ಟಿದೆ, ಯಾಕಂದರೆ ಮಾಡರ್ನೈಸ್ಡ್ ಕಂಟ್ರೀಸ್ ಆಗಿಬಿಟ್ಟಿದೆ. ಸೊ ಅದರಿಂದ ಖರ್ಚು ಹೆಚ್ಚಾಗಿಬಿಡುತ್ತೆ. ಸೊ ಖರ್ಚು ಹೆಚ್ಚಾದರೆ ಆ ಒಂದು ದುಡ್ಡನ್ನು ಪಡೆಯೋ ಒಂದು ರೀತಿಗಳು ಹೆಚ್ಚಾಗಬೇಕು, ಸುಮಾರು ರೀತಿಗಳನ್ನು ಹುಡುಕಬೇಕಾಗತ್ತೆ. ಇನ್ ಇಂಡಿಯಾ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಹ್ಯಾವ್ ದೇರ್ ಓನ್ ಸೋರ್ಸಸ್ ಆಫ್ ರೆವೆನ್ಯೂ. ಸೊ ಸೆಂಟ್ರಲ್ಲೇ ಒಂದು ಟೈಪ್ಸ್ ಆಫ್ ರೆವೆನ್ಯೂ ಸೋರ್ಸಸ್ ಇರುತ್ತೆ, ಸ್ಟೇಟಲ್ಲೇ ಒಂದು ಟೈಪ್ ಆಫ್ ರೆವೆನ್ಯೂ ಸೋರ್ಸಸ್ ಇರುತ್ತೆ. ನೌ ವಿ ವಿಲ್ ಲರ್ನ್ ಅಬೌಟ್ ದ ರೆವೆನ್ಯೂ ಸೋರ್ಸಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಮೇನಾಗಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆನೇ ನೋಡ್ತೀವಿ ನಾವು. ದ ಸೆಂಟ್ರಲ್ ಗೌರ್ಮೆಂಟ್ ಕಲೆಕ್ಟ್ಸ್ ಇಟ್ಸ್ ಇನ್ಕಮ್ ಫ್ರಮ್ ವೇರಿಯಸ್ ಸೋರ್ಸಸ್. These sources can be classified under two heads as revenue receipts and capital receipts. ಸೊ ನಾವು ವಾಪಸ್ ಇಲ್ಲಿ ಬರೋಕೆ ಹೋದರೆ ಒಂದು ಸೆಕೆಂಡ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾವಿಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ವಾಪಸ್ ಬಂದರೆ ನಾವು ನೋಡಿದ್ವಿ ದ ಗೌರ್ಮೆಂಟ್ ಸ್ಪೆಂಡ್ಸ್ ದಿಸ್ ಅಮೌಂಟ್ ಫ್ರಮ್ ದ ಇನ್ಕಮ್ ಜನರೇಟೆಡ್ ಬೈ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ನೋಡಿದ್ವಿ. ನಾನು ಹೇಳಿದ್ದೆ ಮುಂದೆ ಇದು ಬರುತ್ತೆ ಅಂತ, ಟೆನ್ಷನ್ ತೊಗೊಳ್ಬೇಡಿ ಅಂತ ಹೇಳಿದ್ದೆ. ಸೊ ಇವಾಗ ನೋಡಿ ಇಲ್ಲಿ ಬಂತು ಆಲ್ರೆಡಿ. ಸೊ ಇವಾಗ ನಾವಿಲ್ಲಿ ಕ್ಯಾಪಿಟಲ್ ರೆಸಿಪ್ಟ್ಸ್ ಮತ್ತು ರೆವೆನ್ಯೂ ರೆಸಿಪ್ಟ್ಸ್ ಬಗ್ಗೆ ಕಲಿತೀವಿ. ಸೊ ಈ ಒಂದು ಆದಾಯವನ್ನು ಅವರು ಮೇನಾಗಿ 2 ಟೈಪ್ಸ್ ರಿಸೀವ್ ಮಾಡ್ತಾರೆ, ರೆವೆನ್ಯೂ ರೆಸಿಪ್ಟ್ಸ್ ಮತ್ತು ಕ್ಯಾಪಿಟಲ್ ರೆಸಿಪ್ಟ್ಸ್. ಫಸ್ಟ್ ನಾವು ರೆವೆನ್ಯೂ ರೆಸಿಪ್ಟ್ಸ್ ಬಗ್ಗೆ ನೋಡಿಬಿಡೋಣ, ಆಮೇಲೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಬಗ್ಗೆ ಬರೋಣ. ರೆವೆನ್ಯೂ ರೆಸಿಪ್ಟ್ಸ್. ದ ಇನ್ಕಮ್ ಜನರೇಟೆಡ್ ಬೈ ದ ಗೌರ್ಮೆಂಟ್ ಥ್ರೂ ಟ್ಯಾಕ್ಸಸ್ ಆ್ಯಂಡ್ ನಾನ್ ಟ್ಯಾಕ್ಸ್ ಸೋರ್ಸಸ್ ಇಸ್ ಕಾಲ್ಡ್ ರೆವೆನ್ಯೂ ರೆಸಿಪ್ಟ್ಸ್. ಸೊ ಟ್ಯಾಕ್ಸಸ್ ಅಂದರೆ ಟ್ಯಾಕ್ಸಸ್ನ ಕೊಡೋ ಒಂದು ಮೂಲಕ ಮತ್ತು ನಾನ್ ಟ್ಯಾಕ್ಸ್ ಸೋರ್ಸಸ್ಸಿಂದ ರೆವೆನ್ಯೂ ರೆಸಿಪ್ಟ್ಸ್ನ ಗಳಿಸ್ತಾರೆ. ದಿಸ್ ಈಸ್ ಕಾಲ್ಡ್ ದಿಸ್ ಈಸ್ ಆ್ಯಕ್ಚುಯಲ್ ರೆವೆನ್ಯೂ ಆಫ್ ದ ಗೌರ್ಮೆಂಟ್. ಸೊ ಇದರಿಂದನೇ ಜಾಸ್ತಿ ರೆವೆನ್ಯೂ ಬರೋದು ಗೌರ್ಮೆಂಟಿಗೆ. ರೆವೆನ್ಯೂ ರೆಸಿಪ್ಟ್ಸ್ ಆರ್ ಆಫ್ 2 ಟೈಪ್ಸ್, ಟ್ಯಾಕ್ಸ್ ರೆವೆನ್ಯೂ ಆ್ಯಂಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಸೊ ನಮ್ಗೆ ಗೊತ್ತಿದೆ ನಾನ್ ಟ್ಯಾಕ್ಸ್ ಮತ್ತು ಟ್ಯಾಕ್ಸ್ ಸೋರ್ಸಸ್ಸಿಂದ ರೆವೆನ್ಯೂ ರೆಸಿಪ್ಟ್ಸ್ ಬರುತ್ತೆ ಅಂತ. ಸೊ ಆಬ್ವಿಯಸ್ಲಿ 2 ಟೈಪ್ಸ್ ಇದೆ, ಟ್ಯಾಕ್ಸ್ ರೆವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ. ಟ್ಯಾಕ್ಸ್ ರೆವೆನ್ಯೂ, ದ ಮನಿ ಪೇಡ್ ಬೈ ದ ಸಿಟಿಸನ್ಸ್ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಇನ್ ರಿಟರ್ನ್ ಇಸ್ ಕಾಲ್ಡ್ ಟ್ಯಾಕ್ಸ್. ಸೊ ನಿಮ್ಗೆ ಗೊತ್ತಿದೆ ಟ್ಯಾಕ್ಸನ್ನು ಎಲ್ಲರೂ ಕೊಡ್ತಾರಂತ. ಸೊ ಟ್ಯಾಕ್ಸಸ್ ಅಂದರೆ ಕನ್ನಡದಲ್ಲಿ ಹೇಳಬೇಕಂದ್ರೆ ತೆರಿಗೆ ಅಂತ ಕರಿತೀವಿ. ಓಕೆ, ಸೊ ಟ್ಯಾಕ್ಸಸ್ ಅಂದರೆ ಏನಂತ ನಿಮ್ಗೆ ಗೊತ್ತು. ಸೊ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ನಾವು ಸ್ವಲ್ಪ ದುಡ್ಡನ್ನು ಕೊಡ್ತೀವಿ, ನೀವು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಆದರೆ ಆ್ಯಕ್ಚುಲಿ ಅಲ್ಲಿ ಏನೂ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ, ಸುಮ್ಮನೆ ನಾವು ಟ್ಯಾಕ್ಸನ್ನು ಕೊಡ್ತೀವಿ ಗೌರ್ಮೆಂಟಿಗೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟ್ಯಾಕ್ಸ್ ಅಂತ ಕರಿತೀವಿ.
ದ ಸೆಂಟ್ರಲ್ ಗೌರ್ಮೆಂಟ್ ಇಂಪೋಸಸ್ ವೇರಿಯಸ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಟು ಕಲೆಕ್ಟ್ ರೆವೆನ್ಯೂ. ಸೊ ಸುಮಾರು ಟೈಪ್ಸ್ ಆಫ್ ಟ್ಯಾಕ್ಸಸ್ ಇದೆ. ಸೊ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, ವೆಲ್ತ್ ಟ್ಯಾಕ್ಸ್ ಆಗಿರ್ಬೋದು, ಲ್ಯಾಂಡ್ ಟ್ಯಾಕ್ಸ್ ಆಗಿರ್ಬೋದು. ಸೊ ಈ ಥರ. ಓಕೆ, ಟ್ಯಾಕ್ಸಸ್ ಆರ್ ದ ಮೇಜರ್ ಸೋರ್ಸಸ್ ಆಫ್ ರೆವೆನ್ಯೂ ಫಾರ್ ದ ಗೌರ್ಮೆಂಟ್. ಸೊ ಟ್ಯಾಕ್ಸಿಂದನೇ ಗೌರ್ಮೆಂಟಿಗೆ ದುಡ್ಡು ಬರೋದು, ಆದಾಯ ಬರೋದು. The government imposes higher rates of tax on high income group and lower rates of tax on low income group. ಸೊ ಗೌರ್ಮೆಂಟು ಯಾರ ಹತ್ರ ಜಾಸ್ತಿ ದುಡ್ಡಿದೆ ಅವ್ರಿಗೆ ಜಾಸ್ತಿ ಟ್ಯಾಕ್ಸ್ ಕೇಳುತ್ತೆ, ಯಾರ ಹತ್ರ ಸ್ವಲ್ಪ ಕಮ್ಮಿ ದುಡ್ಡಿದೆ ಅವ್ರ ಹತ್ರ ಕಮ್ಮಿ ಟ್ಯಾಕ್ಸ್ ಕೇಳುತ್ತೆ. ಸಿಂಪಲ್. ಓಕೆ. Similarly, a higher rate of taxes are imposed on luxury goods and services used by the rich, and a lower rate of taxes on goods and services are used by the common people. ಸೊ ಜಿ ಎಸ್ ಟಿ ಅಂದರೆ ಏನಂತ ನಿಮ್ಗೆ ಗೊತ್ತು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ ತಾನೆ. ಸೊ ಆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸಸ್ನ ನಾವು, ಫಾರ್ ಎಕ್ಸಾಂಪಲ್, ಸೊ ನೀವು ಯಾವುದಾದ್ರೂ ಒಂದು ತೋರಿಸ್ತೀನಿ, ಒಂದೇ ನಿಮಿಷ ಒಂದು ಚಿತ್ರದ ಮೂಲಕ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ಇಲ್ಲಿ ಒಂದು ಬಿಲ್ ನಿಂತ್ಕೊಂಡಿದ್ದಾರೆ ಯಾರು. ಸೊ ಇಲ್ಲಿ ನೀವು ನೋಡೋಕೆ ಹೋದರೆ ಈ ಬಿಲ್ಲಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಟೋಟಲ್ ಸೇಲ್ಸ್ ಜಿ ಎಸ್ ಟಿ ಅಂತ ಬರೆದಿದ್ದಾರೆ. ಸೊ ಈ ಜಿ ಎಸ್ ಟಿ ಅಂದರೆ ಏನಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ. ಓಕೆ. ಸೊ ಈ ಒಂದು ಜಿ ಎಸ್ ಟಿ ನೋಡಿ, ಇಲ್ಲಿ ನೀವು ನೋಡ್ಬೋದು 6% ಅಂತ ಇದೆ, ಅನ್ನೋ ಸೈಡ್ 2%, 3% ಹಾಗೆ ಇರುತ್ತೆ. ಸೊ ಈಗ ನಾವಿಲ್ಲಿ ಏನೇನೋ ತೊಗೊಂಡಿದ್ದಾರೆ, ಇಲ್ಲಿ ವಾಷಿಂಗ್ ಕ್ಲಾತು, ಕಾರ್ ವಾಷಿಂಗ್ ಕ್ಲಾತು, ಮತ್ತೇನೋ ಸೀಟ್ಸು, ಗ್ರೀನ್ ಹೋಸು, ಸೊ ಏನೇನೋ ತೊಗೊಂಡಿದ್ದಾರೆ. ಸೊ ಆ ದುಡ್ಡನ್ನೆಲ್ಲ ಸೇರಿಸಿ ಒಂದಿಷ್ಟು ದುಡ್ಡು ಬಂದಿದ್ರೆ, ಸೊ ಆ ಒಂದು ದುಡ್ಡಿಗೆ ಆ್ಯಡ್ ಆಗತ್ತೆ ಇಷ್ಟು ದುಡ್ಡು. ಸೊ ಇಲ್ಲಿ ನೀವು ನೋಡ್ಬೋದು 253.27 ರೂಪೀಸ್ ಇದೆ, ಆದರೆ ಜಿ ಎಸ್ ಟಿ 6% ಆ್ಯಡ್ ಆದಮೇಲೆ 263.86 ಆಗಿಬಿಡ್ತು. ಒಂದಿಷ್ಟು ದುಡ್ಡು ಹೆಚ್ಚಾಯಿತು, ಆಲ್ಮೋಸ್ಟ್ 10 ರೂಪೀಸ್ ಹೆಚ್ಚಾಯಿತು ತಾನೇ. ಸೊ ಈ ಥರ ಹೆಚ್ಚಾಗಿದ್ದು ಏನಂತ ಕರಿತೀವಿ ಅಂದರೆ ಜಿ ಎಸ್ ಟಿ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಲಕ್ಸುರಿ ಐಟಮ್ಸ್ನ ನಾವು ತೊಗೊಳಕ್ಕೆ ಹೋದರೆ, ಅಂದರೆ ಗೋಲ್ಡು ಅಂತ ಎಲ್ಲ ತೊಗೊಳಕ್ಕೆ ಹೋದರೆ, ಸೊ ಆವಾಗ ನಮಗೆ ಜಿ ಎಸ್ ಟಿ ಹೆಚ್ಚು ಬೀಳುತ್ತೆ. ಯಾಕಂದರೆ ಗೌರ್ಮೆಂಟಿಗೆ ಅರ್ಥ ಆಗುತ್ತೆ, ಓಕೆ ಇವರು ದುಡ್ಡಿರೋರು ಅಂತ. ಸೊ ಆವಾಗ ಟ್ಯಾಕ್ಸ್ನ ಹೆಚ್ಚು ಬೀಳುತ್ತೆ ನಮಗೆ. ಆದರೆ ಸುಮ್ಮನೆ ಈ ಥರ ಅಕ್ಕಿ ಮತ್ತು ತರಕಾರಿ ಆ ಥರದಕ್ಕೆಲ್ಲ ನೀವು ತೊಗೊಳಕ್ಕೆ ಹೋದರೆ ಕಮ್ಮಿ ಜಿ ಎಸ್ ಟಿ ಬೀಳುತ್ತೆ. ಸೊ ಇದೇ ಕಾಮನ್. ಓಕೆ, ಇದಕ್ಕೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಅದೇ ಇಲ್ಲಿ ಕೊಟ್ಟಿರೋದು. ಸಿಮಿಲರ್ಲಿ ಹೈಯರ್ ರೇಟ್ ಆಫ್ ಟ್ಯಾಕ್ಸಸ್ ಈಸ್ ಇಂಪೋಸ್ಡ್ ಆನ್ ಲಕ್ಸುರಿ ಗೂಡ್ಸ್ and used by the rich, and lower rates of taxes for goods and services used by the common people. Okay, this principle used by the government in the imposition of the tax is called principle of progressive taxation. So ಈ ಥರ ರಿಚ್ ಇರೋರಿಗೆ ಹೆಚ್ಚು ಟ್ಯಾಕ್ಸು, ಪೂರ್ ಇರೋರಿಗೆ ಕಮ್ಮಿ ಟ್ಯಾಕ್ಸು. ಸೊ ಈ ಥರ ಒಂದು ಮೆಥಡಿಗೆ ಏನಂತ ಕರಿತೀವಿ ಅಂದರೆ ಪ್ರಿನ್ಸಿಪಲ್ ಆಫ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ದ ಟ್ಯಾಕ್ಸಸ್ ಇಂಪೋಸ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ಆಫ್ 2 ಟೈಪ್ಸ್. ಸೊ ಟ್ಯಾಕ್ಸಸ್ಸಲ್ಲಿ 2 ಟೈಪ್ಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್, ಇಂಡೈರೆಕ್ಟ್ ಟ್ಯಾಕ್ಸ್. ನೋಡೋಣ. Direct tax. When the tax is paid by an individual on whom it is imposed, it is called a direct tax. ಸೊ ಯಾರಾದರೂ ಹೋದ್ರು ಅಂಗಡಿಗೆ, ಸೊ ಅಲ್ಲಿ ಜಿ ಎಸ್ ಟಿ ಬಿತ್ತು. ಸೊ ಇದಕ್ಕೇನಂತ ಕರಿತೀವಿ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಆರ್ ಎಲ್ಸ್ ನಾವೇನಂತ ಹೇಳ್ಬೋದು ಅಂದರೆ ಡೈರೆಕ್ಟ್ ಟ್ಯಾಕ್ಸಲ್ಲಿ ನಮ್ಮ ಒಂದು ವೆಲ್ತ್ ಟ್ಯಾಕ್ಸ್ ಆಗಿರ್ಬೋದು, ಸ್ಟ್ಯಾಂಪ್ ಡ್ಯೂಟಿ ಟ್ಯಾಕ್ಸ್ ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸು, ಕೋಆಪ್ರೇಟ್ ಟ್ಯಾಕ್ಸು, ಈ ಥರದ್ದೆಲ್ಲ ಬರುತ್ತೆ. ಸೊ ನಮ್ಮ ಹತ್ರ ಎಷ್ಟು ಆದಾಯ ಇದೆ, ಸೊ ಅದ್ರ ಮೇಲೆ ನೋಡಿಕೊಂಡು ನಾವು ಅವ್ರಿಗೆ ಟ್ಯಾಕ್ಸ್ ಕೊಡಬೇಕಾಗತ್ತೆ. ಸೊ ಈ ಥರ. ಸೊ ಇದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ. ದ ಬರ್ಡನ್ ಆಫ್ ದಿಸ್ ಟ್ಯಾಕ್ಸ್ ಈಸ್ ನಾಟ್ ಟ್ರಾನ್ಸ್ಫರಬಲ್ ಟು ಅದರ್ಸ್. ಸೊ ಈ ಒಂದು ಟ್ಯಾಕ್ಸ್ದು ಒಂದು ಭಾರ ನಮ್ಮ ತಲೆ ಮೇಲೆ ಇದ್ದರೆ ನಾವು ಬೇರೆಯವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ ಅದನ್ನು. ಓಕೆ, ನೀವು ನಮ್ಮ ಟ್ಯಾಕ್ಸ್ನ ಪೇ ಮಾಡಿ ಅಂತ ಕೊಡೋಕ್ಕಾಗಲ್ಲ, ನಾವೇ ಕೊಡಬೇಕಾಗತ್ತೆ. ನಾರ್ಮಲಿ ದ ಟ್ಯಾಕ್ಸ್ ಪೇಡ್ ಬೈ ದ ಇಂಡಿವಿಜುವಲ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್ ಆನ್ ದರ್ ಇನ್ಕಮ್ ಇಸ್ ಕಾಲ್ಡ್ ಡೈರೆಕ್ಟ್ ಟ್ಯಾಕ್ಸ್. ಸೊ ಕಾಮನ್ ಆಗಿ ನಮ್ಮ ಒಂದು ಇನ್ಕಮ್, ನಮ್ಮ ಒಂದು ಆದಾಯ, ನಮ್ಮ ಒಂದು ಬ್ಯಾಂಕ್ ಅಕೌಂಟಿನ ನಾವು ಎತ್ತಿ ಅವ್ರಿಗೆ ಗೌರ್ಮೆಂಟಿಗೆ ಟ್ಯಾಕ್ಸ್ ಕೊಟ್ಟರೆ ಇದಕ್ಕೆ ಡೈರೆಕ್ಟ್ ಟ್ಯಾಕ್ಸ್. ದ ಮೇನ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಆರ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ ಎಕ್ಸೆಟ್ರಾ. ಸೊ ಇದೆಲ್ಲ ಎಕ್ಸಾಂಪಲ್ಸ್. ಇಂಡೈರೆಕ್ಟ್ ಟ್ಯಾಕ್ಸಿಗೆ ಬರೋಕೆ ಹೋದರೆ ಇಲ್ಲಿ ಜಿ ಎಸ್ ಟಿ ಬರುತ್ತೆ. ಓಕೆ. ಇಫ್ ದ ಬರ್ಡನ್ ಆಫ್ ದ ಟ್ಯಾಕ್ಸ್ ಇಂಪೋಸ್ಡ್ ಬೈ ದ ಗೌರ್ಮೆಂಟ್ ಈಸ್ ಟ್ರಾನ್ಸ್ಫರಬಲ್ ಟು ಅದರ್ಸ್, ಇಟ್ ಈಸ್ ಕಾಲ್ಡ್ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಯಾವಾಗ ಗೌರ್ಮೆಂಟು ಟ್ಯಾಕ್ಸನ್ನು ಹಾಕಿರುತ್ತೆ, ಸೊ ನಾವು ಅದನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಅದಕ್ಕೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಜನರಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ಇಂಪೋಸ್ಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಸುಮಾರು ಸತಿ ಇಂಡೈರೆಕ್ಟ್ ಟ್ಯಾಕ್ಸು ಯಾವುದ್ರ ಮೇಲೆ ಇಂಪ್ಲೈ ಆಗಿರುತ್ತೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ಇಂಪ್ಲೈ ಆಗಿರುತ್ತೆ, ಅಂದರೆ ಜಿ ಎಸ್ ಟಿ. ಓಕೆ. ಫಾರ್ ಎಕ್ಸಾಂಪಲ್, ದ ಗೌರ್ಮೆಂಟ್ ಇಂಪೋಸಸ್ ಟ್ಯಾಕ್ಸ್ ಆನ್ ದ ಮ್ಯಾನುಫ್ಯಾಕ್ಚರರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಟ್ ದ ಟೈಮ್ ಆಫ್ ದ ಪ್ರೊಡ್ಯೂಸಿಂಗ್ ಸಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. The manufacturer transfers this burden or to the trader. The trader transfers this burden to the consumer. ಸೊ ಗೌರ್ಮೆಂಟು ಯಾರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಹೇಳುತ್ತೆ, ಓಕೆ ನೀವು ಇಷ್ಟು ಐಟಮ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಸೊ ನಮಗೆ ಟ್ಯಾಕ್ಸ್ ಕೊಡಿ ಅಂತ.
ಸೊ ಆವಾಗ ಪ್ರೊಡ್ಯೂಸರ್ ಏನು ಮಾಡ್ತಾನಂದರೆ, ಟ್ರೇಡರ್ ಅಂದರೆ ಅಂಗಡಿಯವನಿಗೆ ಅಥವಾ ಹೋಲ್ಸೇಲ್ ಮಾರಾಟಗಾರನಿಗೆ, ಓಕೆ ನಾನು ನಿಮ್ಗೆ ಕೊಡ್ತೀವಿ, ಆದರೆ ಈ ಥರ ಹೋಲ್ಸೇಲ್ ಮಾರೋನು ಅಥವಾ ಅಂಗಡಿಯವನು ನನಗೆ ನಾನು ಗೌರ್ಮೆಂಟಿಗೆ ಕೊಟ್ಟಷ್ಟು ದುಡ್ಡು ನನಗೆ ವಾಪಸ್ ಕೊಡಬೇಕು ಅಂತ ಹೇಳ್ತಾನೆ. ಆಯಿತು ಅಂತ ಟ್ರೇಡರು ಆ ಒಂದು ಪ್ರೊಡ್ಯೂಸರಿಗೆ ಕೊಡ್ತಾನೆ. ಆಗ ಪ್ರೊಡ್ಯೂಸರು ನನಗೂ ಲಾಸ್ ಆಯಿತು ಅಂದ್ಕೊಂಡು ಕನ್ಸ್ಯೂಮರು ಅಂದರೆ ನಾವು ಕಸ್ಟಮರ್ಸು ಟ್ರೇಡರ್ಸಿಗೆ ಟ್ರೇಡರ್ಸಿಗೆ ಜಿ ಎಸ್ ಟಿನ ಕೊಡಬೇಕಾಗತ್ತೆ. ಅದಕ್ಕೆ ನಮ್ಮ ಬಿಲ್ಸಲ್ಲಿ ಜಿ ಎಸ್ ಟಿ ಅಂತಲೂ ಬರೆದಿರುತ್ತೆ. ಒಂದೊಂದು ಸತಿ ಟ್ರೇಡರ್ಸ್ ಏನು ಮಾಡ್ತಾರಂದರೆ ಕನ್ಸ್ಯೂಮರ್ಸಿಗೆ ಮೋಸ ಮಾಡಿಬಿಟ್ಟು ಜಿ ಎಸ್ ಟಿ ಸುಮ್ಮನೆ ಹೆಚ್ಚು ಹಾಕ್ಬಿಡ್ತಾರೆ. ಸೊ ಅದೆಲ್ಲ ತಪ್ಪು. ಸೊ ಇಲ್ಲಿಗಲ್ ಮೀನ್ಸಲ್ಲೂ ಮಾಡ್ತಾರೆ. ಸೊ ಇದನ್ನು ನೀವು ಹೆಚ್ಚಿನ ಮಾಹಿತಿ ನೋಡಬೇಕಂದ್ರೆ ಕನ್ಸ್ಯೂಮರ್ ಪ್ರೊಡಕ್ಷನ್ ಆ್ಯಂಡ್ ಎಜುಕೇಷನ್ ಎಂಬ ಒಂದು ವಿಡಿಯೋ ಮಾಡಾಗಿದೆ, ಅದನ್ನು ನೀವು ನೋಡಿ. This means that if the government imposes tax on the producer, the burden of the tax is ultimately borne by the consumer. ಸೊ ಯಾವುದಾದ್ರೂ ಪ್ರೊಡ್ಯೂಸರ್ ಮೇಲೆ ಟ್ಯಾಕ್ಸ್ನ ಹಾಕಿದ್ರೆ ಗೌರ್ಮೆಂಟು, ಅಲ್ಟಿಮೇಟ್ಲಿ ನಮ್ಮ ಮೇಲೇ ಬರುತ್ತೆ ಟ್ಯಾಕ್ಸು. ದ ಮೇನ್ ಫಾರ್ಮ್ಸ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಆರ್ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸಸ್, ಸರ್ವಿಸ್ ಟ್ಯಾಕ್ಸಸ್ ಆ್ಯಂಡ್ ಫಾರಿನ್ ಟ್ರಾವೆಲ್ ಟ್ಯಾಕ್ಸಸ್. ಸೊ ಇದೆಲ್ಲ ಎಕ್ಸಾಂಪಲ್ಸ್. ಇದರಲ್ಲಿ ಜಿ ಎಸ್ ಟಿನೂ ಬರೀರಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. In this way, the government imposes various types of indirect and direct taxes to collect its revenue. So, ಈ ಥರ ಸುಮಾರು ಟ್ಯಾಕ್ಸಸ್ ಟೈಪ್ಸ್ನ ಹಾಕ್ಬಿಟ್ಟು ರೆವೆನ್ಯೂನ ಗಳಿಸುತ್ತೆ, ಆದಾಯವನ್ನು ಗಳಿಸುತ್ತೆ, ದುಡ್ಡನ್ನು ಗಳಿಸುತ್ತೆ. ಥ್ರೂ ಟ್ಯಾಕ್ಸೇಷನ್ ದ ಗೌರ್ಮೆಂಟ್ ಏಮ್ಸ್ ಅಟ್ ದ ಇನ್ಕ್ರೀಸ್ಡ್ ರೆವೆನ್ಯೂ ಕಲೆಕ್ಷನ್. ಸೊ ಟ್ಯಾಕ್ಸೇಷನಿಂದ ನಮ್ಮ ಒಂದು ದುಡ್ಡು ಹೆಚ್ಚಾಗಬೇಕಂತ ಟ್ರೈ ಮಾಡುತ್ತೆ. ನಾನ್ ಟ್ಯಾಕ್ಸ್ ರೆವೆನ್ಯೂ. ಸೊ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂದರೆ ಏನು? ಅಪಾರ್ಟ್ ಫ್ರಮ್ ದ ಟ್ಯಾಕ್ಸಸ್ ದ ಗೌರ್ಮೆಂಟ್ ಜನರೇಟ್ಸ್ ರೆವೆನ್ಯೂ ಫ್ರಮ್ ಅದರ್ ಸೋರ್ಸಸ್. ದಿಸ್ ಇಸ್ ಕಾಲ್ಡ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಸೊ ಗೌರ್ಮೆಂಟು ಟ್ಯಾಕ್ಸಸ್ ಬದಲು ಮತ್ತು ಬೇರೆ ಬೇರೆ ರೀತಿಯಲ್ಲೂ ದುಡ್ಡನ್ನು ಗಳಿಸುತ್ತೆ. ಸೊ ಇದಕ್ಕೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತೀವಿ. ದ ಮೇನ್ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಆರ್. ಸೊ ಯಾವ್ಯಾವ ಟೈಪ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆ ನೋಡಿ. ದ ನೆಟ್ ಪ್ರಾಫಿಟ್ ಅರ್ನ್ ಬೈ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ನಾವು ಗೊತ್ತು, ಆರ್ ಬಿ ಐ ದ ಮದರ್ ಆಫ್ ದ ಬ್ಯಾಂಕ್ಸ್ ಅಂತಲೂ ಕರಿತೀವಿ, ಬ್ಯಾಂಕ್ ಆಫ್ ಬ್ಯಾಂಕ್ಸ್ ಅಂತಲೂ ಕರಿತೀವಿ. ಸೊ ಅದರಿಂದ ಬರುವಂಥ ಪ್ರಾಫಿಟು. ನೆಟ್ ಪ್ರಾಫಿಟ್ ಜನರೇಟೆಡ್ ಬೈ ದ ಇಂಡಿಯನ್ ರೈಲ್ವೇಸ್. ಸೊ ರೈಲ್ವೇಸ್ ಅಂದರೆ ಗೌರ್ಮೆಂಟಿಗೆ ರಿಲೇಟೆಡ್ ತಾನೆ, ಸೊ ಅಲ್ಲಿಂದ ಬರೋವಂಥ ದುಡ್ಡು. ದ ರೆವೆನ್ಯೂ ಜನರೇಟೆಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸ್. ಸೊ ಪೋಸ್ಟ್ ಮತ್ತು ಟೆಲಿಕಮ್ಯುನಿಕೇಷನ್ಸಿಂದ ಬಂದಿರುವಂಥ ದುಡ್ಡು. ದ ರೆವೆನ್ಯೂ ಜನರೇಟೆಡ್ ಬೈ ದ ಪಬ್ಲಿಕ್ ಸೆಕ್ಟರ್ಸ್ ಇಂಡಸ್ಟ್ರೀಸ್. ಸೊ ಪಬ್ಲಿಕ್ ಅಂದರೆ ಗೌರ್ಮೆಂಟ್ ರಿಲೇಟೆಡ್ ಇರುವಂಥ ಇಂಡಸ್ಟ್ರೀಸು. ದ ರೆವೆನ್ಯೂ ಜನರೇಟೆಡ್ ಬೈ ದ ಕಾಯಿನ್ಸ್ ಆ್ಯಂಡ್ ಮಿಂಟ್ಸ್. ಸೊ ಕಾಯಿನ್ಸ್ ಆ್ಯಂಡ್ ಮಿಂಟ್ಸಿಂದ ಬರುವಂಥ ದುಡ್ಡು. ವೇರಿಯಸ್ ಟೈಪ್ಸ್ ಆಫ್ ಫೀಸ್ ಆ್ಯಂಡ್ ಪೆನಾಲ್ಟೀಸ್ ಎಕ್ಸೆಟ್ರಾ. ಸೊ ನಿಮ್ಗೆ ಗೊತ್ತಿದೆ ಫೈನ್ಸು ಅದೆಲ್ಲ ಬೀಳುತ್ತೆ ನಮ್ಮ ಮೇಲೆ, ಸೊ ಅಲ್ಲಿಂದ ಬರುವಂಥ ದುಡ್ಡು. ಸೊ ಇದು ಎಕ್ಸಾಂಪಲ್ಸ್ ಆಫ್ ನಾನ್ ಟ್ಯಾಕ್ಸ್ ರೆವೆನ್ಯೂ. ಸೊ ಫ್ರೆಂಡ್ಸ್, ಈಗ ನಾವು ಹಿಂದೆ ಬಂದರೆ ಟ್ಯಾಕ್ಸ್ ರೆವೆನ್ಯೂಲಿ ಮೇನ್ ಆಗಿ 2 ಟೈಪ್ಸ್ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್. ಈಗ ನಾವು ಟ್ಯಾಕ್ಸ್ ರೆವೆನ್ಯೂ ಬಗ್ಗೆ ನೋಡಾಯಿತು. ಸೊ ಈಗ ನಾವು ಇಲ್ಲಿ ಬಂದರೆ ರೆವೆನ್ಯೂ ರೆಸಿಪ್ಟ್ಸ್ ಬಗ್ಗೆ ನೋಡ್ತಾ ಇದ್ವಿ ನಾವು. ಅಲ್ಲಿ ಟ್ಯಾಕ್ಸ್ ರೆವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ ಬಗ್ಗೆ ನೋಡಾಯ್ತು ನಾವು. ಸೊ ಈಗ ನಾವು ಇನ್ನೂ ಸ್ವಲ್ಪ ಇನ್ನು ಬಂದರೆ ರೆವೆನ್ಯೂ, ಪಬ್ಲಿಕ್ ರೆವೆನ್ಯೂ ಮೇನಾಗಿ ರೆವೆನ್ಯೂ ರೆಸಿಪ್ಟ್ಸಿಂದ ಮತ್ತು ಕ್ಯಾಪಿಟಲ್ ರೆಸಿಪ್ಟ್ಸಿಂದ ಬರುತ್ತೆ ಅಂತ ನೋಡಿದ್ವಿ. ಈಗ ನಾವು ರೆವೆನ್ಯೂ ರೆಸಿಪ್ಟ್ಸ್ ಕಂಪ್ಲೀಟ್ ಮಾಡಾಯಿತು. ಸೊ ರೆವೆನ್ಯೂ ರೆಸಿಪ್ಟ್ಸಲ್ಲಿ ಮೇನಾಗಿ ಟ್ಯಾಕ್ಸ್ ರೆವೆನ್ಯೂ ಇದೆ, ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆ. ಟ್ಯಾಕ್ಸ್ ರೆವೆನ್ಯೂಲಿ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಇದೆ. ಸೊ ನಾನ್ ಟ್ಯಾಕ್ಸ್ ರೆವೆನ್ಯೂ ಬಗ್ಗೆನೂ ನೋಡಾಯಿತು. ಈಗ ಕ್ಯಾಪಿಟಲ್ ರೆಸಿಪ್ಟ್ಸ್ ಬಗ್ಗೆ ನೋಡೋಣ. Capital receipts. The revenue generated by the government, which is intended to be used to create new assets in various fields of the economy, is called capital receipts. ಸೊ ಯಾವಾಗ ಒಂದು ಗೌರ್ಮೆಂಟು ತನ್ನ ಒಂದು ಆದಾಯವನ್ನು ಗಳಿಸುತ್ತೆ ಬೇರೆ ಬೇರೆ ಫೀಲ್ಡ್ಸಿಂದ, ಎಕಾನಮಿಯಿಂದ, ಸೊ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಕರಿತೀವಿ. ಸೊ ನಾವು ಇನ್ನೂ ಇದನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ನಮ್ಗೆ ಗೊತ್ತು. ಸೊ ನಾವು ಮುಂದೆ ಹೋಗ್ತಾ ಇದ್ದಂಗೆ ಅರ್ಥ ಆಗುತ್ತೆ. This revenue is generated to meet the expenses required for the development of the agriculture, industries, irrigation, electricity, basic amenities, etc. ಸೊ ಈ ಒಂದು ಆದಾಯವನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರು, ಇಂಡಸ್ಟ್ರೀಸಿಗೆಲ್ಲ ಯೂಸ್ ಮಾಡ್ತಾರೆ. ಆದರೆ ಕ್ಯಾಪಿಟಲ್ ರೆಸಿಪ್ಟ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಈಗ ನೋಡೋಣ. ದ ಗೌರ್ಮೆಂಟ್ ಜನರೇಟ್ಸ್ ದ ಕ್ಯಾಪಿಟಲ್ ರೆವೆನ್ಯೂ ಮೇನ್ಲಿ ಥ್ರೂ ಲೋನ್ಸ್ ಆ್ಯಂಡ್ ಫ್ರಮ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್. ಸೊ ನಮಗೆ ಈಗ ಕ್ಲೀನಾಗಿ ಅರ್ಥ ಆಯಿತು. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್ ಆದ ಲೋನ್ಸಿಂದ ನಾವು ತೊಗೊತೀವಿ ಯಾವುದು ಕ್ಯಾಪಿಟಲ್ ರೆಸಿಪ್ಟ್ಸ್ನ. ಸೊ ಮೇನಾಗಿ ಲೋನ್ಸ್ ಬೇಸ್ಡ್ ಇದು. ಓಕೆ, ಸೊ ಲೋನ್ಸ್ ನಾವು ನಮ್ಮ ಒಂದು ಆರ್ ಬಿ ಐ ಬ್ಯಾಂಕಿಂದನೂ ತೊಗೊಳುತ್ತೆ ಗೌರ್ಮೆಂಟು, ಅಥವಾ ಫಾರಿನ್ ಬ್ಯಾಂಕ್ಸಿಂದನೂ ತೊಗೊಳುತ್ತೆ. ದ ಲೋನ್ ಅಬ್ಟೈನ್ಡ್ ಫ್ರಮ್ ದ ಸಿಟಿಸನ್ಸ್ ಆಫ್ ದ ಕಂಟ್ರಿ, ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಇಸ್ ಕಾಲ್ಡ್ ಇಂಟರ್ನಲ್ ಡೆಪ್ಟ್. ಸೊ ಲೋನ್ಸು ನಾವು ಸಾರ್ವಜನಿಕರು ಸಹ ಲೋನ್ಸ್ನ ತೊಗೊತಿದ್ದಾನೆ. ಲೋನ್ಸ್ನ ತೊಗೊಂಡಾದ್ಮೇಲೆ ಸ್ವಲ್ಪ ಬಡ್ಡಿಯನ್ನು ಕಟ್ತಿದ್ದಾನೆ ಗೌರ್ಮೆಂಟಿಗೆ. ಬಡ್ಡಿ ಅಂದರೆ ಇಂಟ್ರೆಸ್ಟು. ಸೊ ಆ ಇಂಟ್ರೆಸ್ಟ್ ಎಲ್ಲಿ ಹೋಗುತ್ತೆ? ಅದರಲ್ಲಿ 1%
ಲೋನ್ ಗಿವರಿಗೆ ಹೋಗುತ್ತೆ, ಅಂದರೆ ಲೋನ್ ಗಿವರಿಗೆ ಹೋಗುತ್ತೆ, ಮತ್ತು ಒಂದು ಸ್ವಲ್ಪ ಪಾರ್ಟು ಗೌರ್ಮೆಂಟಿಗೆ ಹೋಗುತ್ತೆ. ಸೊ ಇದು ಒಂದು ಆದಾಯ. The loan obtained from the foreign governments, foreign financial institutions, and from international financial institutions is called foreign debt. ಸೊ ಇಂಟರ್ನಲ್ ಡೆಪ್ಟ್ ಅಂದರೆ ಏನಂತ ನಾವು ನೋಡಾಯಿತು. ಇಂಟರ್ನಲ್ಲಿ ನಾವು ನಮ್ಮ ಬ್ಯಾಂಕಿಂದ ನಾವು ದುಡ್ಡನ್ನು ತಗೊಂಡು ಒಂದು ಸ್ವಲ್ಪ ಬಡ್ಡಿಯನ್ನು ಕಟ್ತಾ ಕೂತ್ಕೊಂಡ್ರೆ ಅದಕ್ಕೆ ಇಂಟರ್ನಲ್ ಡೆಬಿಟ್. ಮತ್ತು ಫಾರಿನ್ ಫಾರಿನ್ ಗೌರ್ಮೆಂಟ್ಸು, ಫಾರಿನ್ ಇನ್ಸ್ಟಿಟ್ಯೂಷನ್ಸಿಂದ ನಾವು ಲೋನ್ಸ್ನ ತಗೊಂಡ್ರೆ ಅದಕ್ಕೆ ಫಾರಿನ್ ಡೆಪ್ಟ್ ಅಂತ ಕರಿತೀವಿ. ಅಪಾರ್ಟ್ ಫ್ರಮ್ ಟೇಕಿಂಗ್ ಲೋನ್ಸ್, ದ ಗೌರ್ಮೆಂಟ್ ಜನರೇಟ್ಸ್ ಕ್ಯಾಪಿಟಲ್ ರೆವೆನ್ಯೂ ಥ್ರೂ ಅದರ್ ಸೋರ್ಸಸ್ ಟು. ಸೊ ಬರೀ ಕ್ಯಾಪಿಟಲ್ ರೆವೆನ್ಯೂ ಅಂದರೆ ಬರೀ ಲೋನ್ಸ್ ತೊಗೊಳೋದಂತಲೇ ತಿಳ್ಕೊಳ್ಬೇಡಿ, ಬೇರೆ ಬೇರೆ ಸೋರ್ಸಸ್ಸು ಇದೆ. ಇಟ್ ವಿಡ್ರಾಸ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ಪಬ್ಲಿಕ್ ಇಂಡಸ್ಟ್ರೀಸ್, ದಿಸ್ ಇಸ್ ಕಾಲ್ಡ್ ಡಿಸ್ಇನ್ವೆಸ್ಟ್ಮೆಂಟ್. ಸೊ ತನ್ನ ಒಂದು ಇನ್ವೆಸ್ಟ್ಮೆಂಟ್ನ ಅದು ವಾಪಸ್ ತೊಗೊಂಡ್ಬಿಡತ್ತೆ ಪಬ್ಲಿಕ್ ಇಂಡಸ್ಟ್ರೀಸಿಂದ. ಸೊ ಅದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಇನ್ವೆಸ್ಟ್ಮೆಂಟ್ನ ವಾಪಸ್ ತೊಗೊಳೋದು. From time to time, the state governments repay the loans and financial help they have taken from the central government. ಸೊ ಒಂದೊಂದ್ಸತಿ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ಸು ಲೋನ್ಸ್ನ ರೀಪೇ ಮಾಡ್ತಾ ಇರುತ್ತೆ, ಅಂದರೆ ವಾಪಸ್ ಕೊಡ್ತಾ ಇರುತ್ತೆ ಲೋನ್ಸ್ನ, ಮತ್ತು ಫೈನಾನ್ಷಿಯಲ್ ಹೆಲ್ಪ್ನ ಸೆಂಟ್ರಲ್ ಗೌರ್ಮೆಂಟಿಂದ ತೊಗೊಳ್ತಾ ಇರುತ್ತೆ, ಅಂದರೆ ಫಾರಿನ್ ಗೌರ್ಮೆಂಟ್ಸಿಂದ ತೊಗೊಳ್ತಾ ಇರಲ್ಲ. ದ ಮನಿ ಒಬ್ಟೈನ್ಡ್ ಥ್ರೂ ಡಿಸ್ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಪೇಮೆಂಟ್ ಆಫ್ ಲೋನ್ಸ್ ಇಸ್ ಕಾಲ್ಡ್ ನಾನ್ ಡೆಬಿಟ್ ಕ್ಯಾಪಿಟಲ್ ರಿಸಿಪ್ಟ್ಸ್. ಸೊ ಯಾವ್ಯಾವ ದುಡ್ಡು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ, ಅಂದರೆ ನಾವು ಜಾಸ್ತಿ ಖರ್ಚನ್ನು ಮಾಡಿಬಿಟ್ಟಿದ್ದೀವಿ ಅದನ್ನು ನಾವು ವಾಪಸ್ ತೊಗೊತೀವಿ ಅಂತ ಮಾಡಿಕೊಂಡು, ಅಥವಾ ಲೋನ್ಸ್ನ ವಾಪಸ್ಸು ಕೊಟ್ಬಿಟ್ಟು ಮಾಡ್ತೀವಿ ತಾನೆ, ತಮ್ಮ ಒಂದು ಸಾಲವನ್ನು ರದ್ದು ಮಾಡ್ತೀವಿ ತಾನೆ. ಸೊ ಅದಕ್ಕೇನಂತ ಕರಿತೀವಿ, ನಾನ್ ಸಾಲ ಕ್ಯಾಪಿಟಲ್ ರಿಸಿಪ್ಟ್ಸ್ ಅಥವಾ ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್ಸ್. ಓಕೆ, ಇನ್ ದಿಸ್ ಮ್ಯಾನರ್ ದ ಸೆಂಟ್ರಲ್ ಗೌರ್ಮೆಂಟ್ ಜನರೇಟ್ಸ್ ರೆವೆನ್ಯೂ ಫ್ರಮ್ ದ ವೇರಿಯಸ್ ಸೋರ್ಸಸ್. ಸೊ ಈ ಥರ ಸೆಂಟ್ರಲ್ ಗೌರ್ಮೆಂಟು ತನ್ನ ಒಂದು ರೆವೆನ್ಯೂನ ಬೇರೆ ಬೇರೆ ಸೋರ್ಸಸ್ಸಿಂದ ಜನರೇಟ್ ಮಾಡುತ್ತೆ. ಯುಟಿಲೈಸಿಂಗ್ ದಟ್ ರೆವೆನ್ಯೂ ಇಟ್ ಅಟೆಂಪ್ಟ್ಸ್ ಟು ಪ್ರೊವೈಡ್ ಫಂಡ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ಡಿಫ್ರೆಂಟ್ ಏರಿಯಾಸ್ ಆಫ್ ದ ಎಕಾನಮಿ. ಸೊ ಈ ಥರ ಗೌರ್ಮೆಂಟು ಬೇರೆ ಬೇರೆ ಸೋರ್ಸಸ್ಸಿಂದ ದುಡ್ಡನ್ನು ಗಳಿಸಿ, ಆದಾಯವನ್ನು ಗಳಿಸಿ ಬೇರೆ ಬೇರೆ ಸೆಕ್ಟರ್ಸ್, ಅಡ್ಮಿನಿಸ್ಟ್ರೇಷನ್ ಸೆಕ್ಟರ್ಸ್, ಎಕನಾಮಿಕ್ ಸೆಕ್ಟರ್ಸ್, ಸೋಷಿಯಲ್ ಸೆಕ್ಟರ್ಸಿಗೆಲ್ಲ ದುಡ್ಡನ್ನು ಕೊಡುತ್ತೆ, ಜನರಲ್ ಸರ್ವಿಸಸ್ಸಿಗೂ ದುಡ್ಡನ್ನು ಕೊಡುತ್ತೆ. ಈಗ ನಾವು ವಾಪಸ್ ಈ ಒಂದು ಫ್ಲೋ ಚಾರ್ಟಿಗೆ ಬರೋಣ. ಸೋರ್ಸಸ್ ಆಫ್ ರೆವೆನ್ಯೂ, ಸೋರ್ಸಸ್ ಆಫ್ ಕ್ಯಾಪಿಟಲ್ ರೆವೆನ್ಯೂ. ಅದರಲ್ಲಿ 2 ಟೈಪ್ಸ್ ಇದೆ, ರೆವೆನ್ಯೂ ಇನ್ಕಮ್ ಮತ್ತು ಕ್ಯಾಪಿಟಲ್ ಇನ್ಕಮ್, ಅಥವಾ ರೆವೆನ್ಯೂ ಇನ್ಕಮ್, ರೆವೆನ್ಯೂ ಇನ್ಕಮ್ ಮತ್ತು ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂತ ಬರಿಬೋದು. ಬೇಕಂದರೆ ರೆವೆನ್ಯೂ ಇನ್ಕಮಲ್ಲಿ ಟ್ಯಾಕ್ಸ್ ರೆವೆನ್ಯೂ ಮತ್ತು ನಾನ್ ಟ್ಯಾಕ್ಸ್ ರೆವೆನ್ಯೂ ಇದೆ. ಸೊ ಟ್ಯಾಕ್ಸ್ ರೆವೆನ್ಯೂ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಇದೆ. ಆ ಡೈರೆಕ್ಟ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸ್, ಕಂಪನಿ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಅದರ್ ಟ್ಯಾಕ್ಸಸ್ ಎಲ್ಲ ಬರುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸಲ್ಲಿ ಸೆಂಟ್ರಲ್ ಎಕ್ಸಸೈಸ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಟ್ಯಾಕ್ಸ್, ಸರ್ವಿಸ್ ಟ್ಯಾಕ್ಸ್, ಅದರ್ ಟ್ಯಾಕ್ಸಸ್, GST ಟ್ಯಾಕ್ಸಸ್ ಎಲ್ಲ ಬರಿಬೋದು. ಸೊ ಕ್ಯಾಪಿಟಲ್ ಇನ್ಕಮಲ್ಲಿ ನಾವು ಈಗಲೇ ನೋಡಿದಂಗೆ ಇಂಟರ್ನಲ್ ಲೋನ್ಸ್ ಮಾಡ್ತೀವಿ ಸ್ಟೇಟ್ ಗೌರ್ಮೆಂಟ್ಸಿಂದ, RBIಯಿಂದ. ಫಾರಿನ್ ಲೋನ್ಸ್ ಮಾಡ್ತೀವಿ ಫಾರಿನ್ ಗೌರ್ಮೆಂಟ್ಸಿಂದ, ಫಾರಿನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಿಂದ. ನಾನ್ ಲೋನ್ ಕ್ಯಾಪಿಟಲ್ ಇನ್ಕಮ್ನು ಮಾಡ್ತೀವಿ. ಸೊ ಇಲ್ಲಿ ನೀವು ಬೇಕಂದರೆ ಎಕ್ಸ್ಟ್ರಾ ಬರಿಬೋದು. ನಾನ್ ಲೋನ್ ಯಾವಾಗಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಮತ್ತು ರೀಪೇಮೆಂಟ್ ಆಫ್ ಲೋನ್ಸಿಂದ. ಓಕೆ, ಇಷ್ಟಿದು ಸೋರ್ಸಸ್ ಆಫ್ ರೆವೆನ್ಯೂ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಮತ್ತೊಂದು ಸತಿ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ, 100% ಶೂರ್. ದ ಪರ್ಸೆಂಟೇಜ್ ಆಫ್ ಎಸ್ಟಿಮೇಟೆಡ್ ರೆವೆನ್ಯೂ ಆಫ್ ದ ಗೌರ್ಮೆಂಟ್ ಇನ್ 2013-14. ಸೊ 2013-14 ಅಂದರೆ ಸುಮಾರು ಒಂದು 10 ವರ್ಷದ ಹಿಂದೆ, ಆಲ್ಮೋಸ್ಟ್ 10 ವರ್ಷ ಅಂದರೆ 9 ವರ್ಷದ ಹಿಂದೆ ಗೌರ್ಮೆಂಟು ಎಷ್ಟು ರೆವೆನ್ಯೂನ ಗಳಿಸಿತ್ತು ಅಂತ ನೋಡ್ತೀವಿ. ಫಸ್ಟು ನಾವು ನಾನ್ ಡೆಬಿಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ನ ನೋಡೋಣ. ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ರೀಪೇಮೆಂಟ್ ಆಫ್ ಲೋನ್ಸಿಂದ ಬರೀ 3% ಬಂದಿದ್ದು. ಸರ್ವಿಸ್ ಟ್ಯಾಕ್ಸಸ್ ಆ್ಯಂಡ್ ಅದರ್ ಟ್ಯಾಕ್ಸಸ್ಸಿಂದ 9% ಬಂದಿದ್ದು. ನಾನ್ ಟ್ಯಾಕ್ಸ್ ರೆವೆನ್ಯೂಯಿಂದ 9%, ಕಸ್ಟಮ್ ಡ್ಯೂಟೀಸಿಂದ 9%, ಸೆಂಟ್ರಲ್ ಎಕ್ಸಸೈಸ್ ಟ್ಯಾಕ್ಸಿಂದ 10%, ಇನ್ಕಮ್ ಟ್ಯಾಕ್ಸಿಂದ 12%, ಕಾರ್ಪೊರೇಟ್ ಟ್ಯಾಕ್ಸಿಂದ 21%, ಡೆಬಿಟ್ ಆ್ಯಂಡ್ ಅದರ್ ಲಯಬಿಲಿಟೀಸಿಂದ 27%. ಓಕೆ, ಡೆಬ್ಟ್ ಅಂದರೆ ಆಲ್ಮೋಸ್ಟ್ ಇಲ್ಲಿ ನಾವು ಏನು ನೋಡ್ಬೋದು ಅಂದರೆ ಡೆಬ್ಟಲ್ಲೇ ಹೆಚ್ಚಿದೆ. ಸೊ ನಾವು ಭಾರತ ಇನ್ನು ಲೋನ್ಸ್ ತಗೊಳೋದ್ರಲ್ಲೇ ತುಂಬ ಮುಂದಿದೆ ಅಂತ ನೋಡ್ಬೋದು ನಾವು. ಈಗ ನಾವು ಡೆಫಿಸಿಟ್ ಫೈನಾನ್ಸಿಂಗ್ ಬಗ್ಗೆ ನೋಡೋಣ. ಸೊ ನಿಮ್ಗೆ ಗೊತ್ತು, ಗೌರ್ಮೆಂಟು ಅಂದರೆ ಡೆವಲಪಿಂಗ್ ಕಂಟ್ರೀಸಲ್ಲೆಲ್ಲ ಗೌರ್ಮೆಂಟು ಮೇನಾಗಿ ಡೆಫಿಸಿಟ್ ಫೈನಾನ್ಸ್ ಮೇಲೇ ಹೆಚ್ಚು ಗಮನವನ್ನು ಕೊಡುತ್ತೆ. ಆವಾಗ ಮಾತ್ರ ಎಕಾನಮಿಕ್ ಪ್ರೋಗ್ರೆಸ್ ಆಗುತ್ತೆ ಅಂತ. ಸೊ ಇವಾಗ ನಾವು ಡೆಫಿಸಿಟ್ ಫೈನಾನ್ಸಿಂಗ್ ಬಗ್ಗೆ ನೋಡೋಣ. ಓಕೆ, ಸೊ ಫ್ರೆಂಡ್ಸ್, ಈಗ ನಾನು ನಿಮ್ಗೊಂದು ಪಾಯಿಂಟ್ ಹೇಳಿಬಿಡ್ತೀನಿ. ಈ ಒಂದು ಟಾಪಿಕ್ ಲಾಸ್ಟ್ ಟಾಪಿಕ್, ಆಮೇಲೆ ಈ ಚಾಪ್ಟರ್ ಎಂಡ್ ಆಗುತ್ತೆ. ಆಮೇಲೆ ಅಂತಿಮವಾಗಿ ನಾನು ನಿಮಗೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ತಾನೆ, ನಿಮ್ಗೆ ಗೊತ್ತಿದ್ದರೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ನಾನು. ಅಲ್ಲಿ ಒಂದು ಶಾರ್ಟ್ ಔಟ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಯಾರು ಫಸ್ಟ್ 2 ಕಾಮೆಂಟ್ಸ್ ಹಾಕ್ತಾರೆ ಅಂತ ಅದನ್ನು ತೋರಿಸ್ಬಿಡ್ತೀನಿ. ಡೆಫಿಸಿಟ್ ಫೈನಾನ್ಸಿಂಗ್. ದ ಗೌರ್ಮೆಂಟ್ ಫಸ್ಟ್ ಎಸ್ಟಿಮೇಟ್ಸ್ ಇಟ್ಸ್ ಎಕ್ಸ್ಪೆಂಡಿಚರ್ ಆ್ಯಂಡ್ ದೆನ್ ಜನರೇಟ್ಸ್ ರೆವೆನ್ಯೂ ಅಕಾರ್ಡಿಂಗ್ಲಿ. ವೆನ್ ಡೂಯಿಂಗ್ ಸೊ ಇಟ್ ಯೂಶ್ವಲಿ ಪ್ಲ್ಯಾನ್ಸ್ ಮೋರ್ ಎಕ್ಸ್ಪೆಂಡಿಚರ್ ದೆನ್ ರೆವೆನ್ಯೂ. ಸೊ ಯಾವಾಗ ಗೌರ್ಮೆಂಟು ಡೆಫಿಸಿಟ್ ಫೈನಾನ್ಸಿಗೆ ಹೋಗುತ್ತೆ, ಯಾವಾಗಂದರೆ
ಯಾವಾಗ ಖರ್ಚು ಹೆಚ್ಚಾಗತ್ತೆ ಆದಾಯಕ್ಕಿಂತ, ಆವಾಗ ಡೆಫಿಸಿಟ್ ಫೈನಾನ್ಸಿಂಗ್ ಆಗುತ್ತೆ, ಆವಾಗ ಎಕನಾಮಿಕ್ ಪ್ರೋಗ್ರೆಸ್ ಹೆಚ್ಚಾಗತ್ತೆ ಅಂತ ಅವ್ರು ಹೇಳ್ತಾರೆ. ದಿಸ್ ಈಸ್ ಗುಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಇದು ಕಂಟ್ರಿದು ಪ್ರಗತಿಗೆ ಒಳ್ಳೆಯದು. ಟು ಫಿಲ್ ಎನಿ ಗ್ಯಾಪ್ಸ್ ಬಿಟ್ವೀನ್ ಇಟ್ಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ದ ಗೌರ್ಮೆಂಟ್ ರೈಸಸ್ ಲೋನ್ಸ್ ಇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ವಿಡ್ರಾಸ್ ಇಟ್ಸ್ ಕ್ಯಾಶ್ ರಿಸರ್ವ್ಸ್ ಇನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, obtains ಲೋನ್ಸ್ ಫ್ರಮ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೋರ್ಸಸ್ ಎಕ್ಸೆಟ್ರಾ. ಸೊ ನಿಮ್ಗೆ ಗೊತ್ತಿದೆ, ಖರ್ಚು ಹೆಚ್ಚಾಗಿದೆ, ಆದಾಯ ಕಮ್ಮಿ ಇದೆ. ಸೊ ಆದಾಯ ಕಮ್ಮಿ ಇದ್ದಾಗ ಲೋನ್ಸ್ ತೊಗೊಳ್ಬೇಕು ತಾನೆ. ಲೋನ್ಸ್ ಎಲ್ಲಿಂದ ತೊಗೊಳುತ್ತೆ? ಒಂದೇ RBI ಬ್ಯಾಂಕಿಂದ ತೊಗೊಳುತ್ತೆ, ಇಲ್ಲಾಂದರೆ ಫಾರಿನ್ ಬ್ಯಾಂಕ್ಸಿಂದ ತೊಗೊಳುತ್ತೆ. In developing countries, the expenditure of the governments is increasing more than the revenue. So, ಡೆವಲಪಿಂಗ್ ಕಂಟ್ರೀಸಲ್ಲಿ ಎಕ್ಸ್ಪೆಂಡಿಚರ್ ಹೆಚ್ಚಾಗ್ತಾ ಇದೆ ರೆವೆನ್ಯೂಕ್ಕಿಂತ. ಓಕೆ, ಹೆನ್ಸ್ ಸಿಚುಯೇಷನ್ಸ್ ಆಫ್ ಡೆಫಿಸಿಟ್ ಫೈನಾನ್ಸಿಂಗ್ ಆರ್ ಕ್ರಾಪಿಂಗ್ ಅಪ್. ಸೊ ಈ ಥರ ಡೆಫಿಸಿಟ್ ಫೈನಾನ್ಸಿಂಗು ಹೆಚ್ಚಾಗ್ತಾ ಇದೆ ಸುಮಾರು ಡೆವಲಪಿಂಗ್ ಕಂಟ್ರೀಸಲ್ಲಿ. ಓಕೆ, ಆದಾಯ ಹೆಚ್ಚಾಗ್ತಾ ಇದೆ, ಖರ್ಚು ಹೆಚ್ಚಾಗ್ತಾ ಇದೆ ಆದಾಯಕ್ಕಿಂತ. According to the definition of the Indian Planning Commission, deficit financing is improving the net purchasing power of the economy through the budgetary operation of the government. ಸೊ ಇಂಡಿಯನ್ ಪ್ಲಾನಿಂಗ್ ಕಮಿಷನ್ ಪ್ರಕಾರ, ಸೊ ನಿಮ್ಗೆ ಗೊತ್ತಿದೆ 5 year ಪ್ಲಾನ್ಸ್ನೆಲ್ಲ ಈ ಒಂದು ಇಂಡಿಯನ್ ಪ್ಲಾನಿಂಗ್ ಕಮಿಷನ್ನೇ ನಡೆಸೋದು. ಸೊ ನಿಮಗೆ ಬೇಕಾದರೆ ಎಕಾನಮಿ ಆ್ಯಂಡ್ ಗೌರ್ಮೆಂಟ್ನ ನೋಡಲೇಬೇಕು ಅಂತ ತುಂಬ ಹೈಲಿ ಸಜೆಸ್ಟ್ ಮಾಡ್ತೀನಿ ನಿಮಗೆ. ಓಕೆ, ತುಂಬ ಚೆನ್ನಾಗಿದೆ ಆ ಒಂದು ಪಾಠ. ಸೊ ಆ ಒಂದು ಇಂಡಿಯನ್ ಪ್ಲಾನಿಂಗ್ ಕಮಿಷನ್ ಅಂದರೆ ಏನಂತ ಹೇಳುತ್ತೆ? ಸೊ ಈ ಥರ ಒಂದು ಪರ್ಚೇಸಿಂಗ್ ಪವರ್ ಅಂದರೆ ನಮ್ಮ ಒಂದು ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡೋದ್ರಿಂದ ಬಜೆಟರಿ ಆಪರೇಷನ್ ಹೆಚ್ಚಾಗತ್ತೆ. ಸೊ ನಮ್ಮ ಒಂದು ಆದಾಯ ಬಜೆಟು ಆಟೋಮ್ಯಾಟಿಕಲಿ ಹೆಚ್ಚಾಗುತ್ತೆ, ಯಾಕಂದರೆ ರಾಜ್ಯದ ಪ್ರಗತಿ ಆಗತ್ತೆ ಅಂತ. ಟು ಪುಟ್ ಇಟ್ ಬ್ರೀಫ್ಲಿ, ಡೆಫಿಸಿಟ್ ಫೈನಾನ್ಸಿಂಗ್ ಈಸ್ ವೆನ್ ದ ಗೌರ್ಮೆಂಟ್ಸ್ ಎಕ್ಸ್ಪೆಂಡಿಚರ್ ಈಸ್ ಮೋರ್ ದ್ಯಾನ್ ಇಟ್ಸ್ ರೆವೆನ್ಯೂ. ಸೊ ಡೆಫಿಸಿಟ್ ಫೈನಾನ್ಸಿಂಗ್ ಯಾವಾಗತ್ತೆ? ಎಕ್ಸ್ಪೆಂಡಿಚರ್ ಹೆಚ್ಚು, ರೆವೆನ್ಯೂ ಕಮ್ಮಿ, ಅಥವಾ ಆದಾಯ ಕಮ್ಮಿ, ಇನ್ಕಮ್ ಕಮ್ಮಿ. As a result, the developmental activities in the country increase and the amount of money in circulation increases. ಸೊ ಏನಾಗತ್ತಂದರೆ ಡೆವಲಪ್ಮೆಂಟ್ ಹೆಚ್ಚಾಗತ್ತೆ ಮತ್ತು ಜಾಸ್ತಿ ದುಡ್ಡು ಸರ್ಕ್ಯುಲೇಷನ್ ಆಗುತ್ತೆ. ಡ್ಯೂ ಟು ದಿಸ್ ದ ಪರ್ಚೇಸಿಂಗ್ ಪವರ್ ಆಫ್ ದ ಪೀಪಲ್ ಇಂಪ್ರೂವ್. ಸೊ ಆವಾಗ ಜನರು ಸುಮಾರು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪರ್ಚೇಸ್ ಮಾಡೋಕ್ಕೆ, ಸರ್ವಿಸಸ್ನ ತೊಗೊಳಕ್ಕೆ ಮುಂದಾಗ್ತಾರೆ. ಡಿಫಿಸಿಟ್ ಈಸ್ ಇಂಡಿಕೇಟೆಡ್ ಬೈ ದ ನೆಗೆಟಿವ್ ಸೈನ್ ಮೈನಸ್. ಸೊ ಡಿಫಿಸಿಟ್ ಫೈನಾನ್ಸಿಂಗ್ನ ಮೈನಸ್ಸಿಂದ ಏನು ಮಾಡ್ತಾರೆ ಅಂದರೆ ಶೋ ಮಾಡ್ತಾರೆ, ಯಾಕಂದರೆ ಅದು ಆಟೋಮ್ಯಾಟಿಕಲಿ ಅದು ಆದಾಯ ಕಮ್ಮಿ ಇದೆ ಅಂತ ತೋರಿಸುತ್ತೆ. ಓಕೆ, ದೇರ್ ಆರ್ 4 kinds ಆಫ್ ಡೆಫಿಸಿಟ್ ಫೈನಾನ್ಸಿಂಗ್: ಬಜೆಟ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್, ಫಿಸಿಕಲ್ ಡೆಫಿಸಿಟ್ ಆ್ಯಂಡ್ ಪ್ರೈಮರಿ ಡೆಫಿಸಿಟ್. ಸೊ ಈ ಡೆಫಿಸಿಟ್ ಫೈನಾನ್ಸಿಂಗಲ್ಲಿ ಮೇನಾಗಿ 4 ಟೈಪ್ಸ್ ಇದೆ. ಸೊ ಈ 4 ಟೈಪ್ಸ್ ಯಾವುದಂದರೆ ಬಜೆಟ್ ಡೆಫಿಸಿಟ್ಟು, ರೆವೆನ್ಯೂ ಡೆಫಿಸಿಟ್ಟು, ಫಿಸಿಕಲ್ ಡೆಫಿಸಿಟ್ಟು ಮತ್ತು ಪ್ರೈಮರಿ ಡೆಫಿಸಿಟ್ಟು. ನಾವು ಮೇನಾಗಿ ಫಿಸಿಕಲ್ ಡೆಫಿಸಿಟ್ ನೋಡಿಬಿಟ್ಟು ಈ ಒಂದು ಚಾಪ್ಟರ್ನ ವೈಂಡ್ ಅಪ್ ಮಾಡ್ತೀವಿ. ಫಿಸಿಕಲ್ ಡೆಫಿಸಿಟ್: ಇನ್ ದ ಬಜೆಟ್, ಇಫ್ ದ ಗೌರ್ಮೆಂಟ್ಸ್ ಎಕ್ಸ್ಪೆಂಡಿಚರ್ ಇಸ್ ಮೋರ್ ದ್ಯಾನ್ ಇಟ್ಸ್ ರೆವೆನ್ಯೂ ರೆಸಿಪ್ಟ್ಸ್ ಆ್ಯಂಡ್ ನಾನ್ ಡೆಬ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್, ಇಟ್ ಈಸ್ ಕಾಲ್ಡ್ ಫಿಸಿಕಲ್ ಡೆಫಿಸಿಟ್. ಸೊ ಎಕ್ಸ್ಪೆಂಡಿಚರ್ ಅಂತೂ ಹೆಚ್ಚಿರುತ್ತೆ. ಯಾವುದಕ್ಕಿಂತ ಹೆಚ್ಚಿರುತ್ತೆ ಅಂದರೆ ರೆವೆನ್ಯೂ ರೆಸಿಪ್ಟ್ಸ್ ಅಂದರೆ ಆದಾಯಕ್ಕಿಂತ, ಮತ್ತು ನಾನ್ ಡೆಬ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದರೆ ನಾವು ಲೋನ್ಸು ತೊಗೊಂಡಿಲ್ಲ ಎಲ್ಲಿಂದನೂ. ಸೊ ಲೋನ್ಸ್ ತೊಗೊಂಡ್ದೇ ರೆವೆನ್ಯೂ ಕಮ್ಮಿ ಆಗಿದ್ದು ತಾನೆ. ಲೋನ್ಸ್ ತೊಗೊಂಡಿದ್ರೆ ರೆವೆನ್ಯೂ ಹೆಚ್ಚೇ ಆಗುತ್ತೆ ತಾನೆ. ಸೊ ಲೋನ್ಸ್ ತೊಗೊಂಡೆ ಅಥವಾ ರಾಜ್ಯದ ಆದಾಯನೇ ಸ್ಟಾರ್ಟಿಂಗಲ್ಲೇ ಕಮ್ಮಿ ಇದ್ದರೆ ಏನು ಖರ್ಚಿಗಿಂತ, ಸೊ ಆವಾಗ ಏನಾಗುತ್ತಂದರೆ ಫಿಸಿಕಲ್ ಡೆಫಿಸಿಟ್ ಆಗುತ್ತೆ. ಸೊ ಈ ಒಂದು ಕಾನ್ಸೆಪ್ಟಿಂದ ನಿಮ್ಗೆ ಇಲ್ಲಿ ಒಂದು ಇಕ್ವೇಷನನ್ನು ನೋಡ್ಬೋದು. ಫಿಸಿಕಲ್ ಡೆಫಿಸಿಟ್ ಈಕ್ವಲ್ಸ್ ರೆವೆನ್ಯೂ ರೆಸಿಪ್ಟ್ಸ್ ಪ್ಲಸ್ ನಾನ್ ಡೆಬ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ಸೊ ರೆವೆನ್ಯೂ ರೆಸಿಪ್ಟ್ಸ್ ಅಂದರೆ ಆದಾಯ, ನಾನ್ ಡೆಬ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದರೆ ಸಾಲವನ್ನು ಗಳಿಸ್ದೇ ಇರುವಂಥ ದುಡ್ಡು. ಸೊ ಅದನ್ನೆರಡನ್ನು ಸೇರಿಸಿ ಮೈನಸ್ ಒಟ್ಟು ಖರ್ಚು. ಸೊ ಇಲ್ಲಿ ಬೇಸಿಕಲಿ ಏನಂತ ನೋಡ್ಬೋದು ನೀವಂದರೆ ರೆವೆನ್ಯೂ ಈ ಒಂದು ಬ್ರ್ಯಾಕೆಟಲ್ಲಿರುವಂಥದ್ದಂತೂ ಕಮ್ಮಿ ಇರುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್ಗಿಂತ, ನಮ್ಗೆ ಗೊತ್ತದು. ಸೊ ರೆವೆನ್ಯೂ ಇಸ್ ಲೆಸ್ಸರ್ ದ್ಯಾನ್ ಟೋಟಲ್ ಎಕ್ಸ್ಪೆಂಡಿಚರ್. ಸೊ ಫಿಸಿಕಲ್ ಡೆಫಿಸಿಟ್ ಆವಾಗ ಏನಾಗುತ್ತೆ? ಆಟೋಮ್ಯಾಟಿಕಲಿ ಮೈನಸ್ ಏನಾಗುತ್ತೆ, ಯಾಕಂದರೆ ಕಮ್ಮಿ ಸೊ ಫಾರ್ ಎಕ್ಸಾಂಪಲ್ +1 -2 ಅಂತ ಬಂದಾಗ -1 ಆಗುತ್ತೆ ತಾನೆ. ಸೊ ಸೇಮ್ ಥಿಂಗ್ ಇಲ್ಲಿ ಒಂದು ರೆವೆನ್ಯೂ ರೆಸಿಪ್ಟ್ಸ್ ಮತ್ತು ನಾನ್ ಡೆಬ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ನ ನೀವು +1 ಅಂತ ತೊಗೊಂಡ್ರೆ, ಮತ್ತು ಟೋಟಲ್ ಎಕ್ಸ್ಪೆಂಡಿಚರ್ -2 ಅಂತ ತೊಗೊಂಡ್ರೆ, ಯಾಕಂದರೆ ಅದು ಟೋಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾನೆ ಈ ಒಂದು ರೆವೆನ್ಯೂ ರೆಸಿಪ್ಟ್ಸ್ ಮತ್ತು ಕ್ಯಾಪಿಟಲ್ ರೆಸಿಪ್ಟ್ಸ್ಗಿಂತ. ಸೊ ಆದ್ದರಿಂದ ಫಿಸಿಕಲ್ ಡೆಫಿಸಿಟು ಮೈನಸ್ ಸೈನಲ್ಲಿ ಇಂಡಿಕೇಟ್ ಆಗಿರುತ್ತೆ. ಓಕೆ, ಮುಂದೆ ನೋಡಿದ್ರೆ ಹಿಯರ್ ನಾನ್ ಡೆಬ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ revenue refers to the revenue generated through the repayment of loans the government had given to the states and the revenue generated through disinvestment. ಸೊ ನಾನ್ ಡೆಬ್ಟ್ ಕ್ಯಾಪಿಟಲ್ ರೆಸಿಪ್ಟ್ಸ್ ಅಂದರೆ ಏನಂತ ನಾವು ನೋಡಾಗಿದೆ, ಡಿಸ್ಇನ್ವೆಸ್ಟ್ಮೆಂಟ್ ಮತ್ತು
ಲೋನ್ಸ್ನ ರೀಪೇ ಮಾಡೋದು ತಾನೆ. ದ ಟೋಟಲ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್ ಇನ್ಕ್ಲೂಡ್ಸ್ ಇಟ್ಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಒಟ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಅಂದರೆ ಏನಂದರೆ, ಒಟ್ಟು ಖರ್ಚು ಏನಂದರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತಾನೆ, ಮೊದಲೇ ನೋಡಿದ್ವಿ ನಾವು. ಫಿಸಿಕಲ್ ಡೆಫಿಸಿಟ್ ಇಂಡಿಕೇಟ್ಸ್ ದ ಆ್ಯಕ್ಚುಯಲ್ ಬರ್ಡನ್ ದಟ್ ವಿಲ್ ಬಿ ಇಂಪೋಸ್ಡ್ ಆನ್ ದ ಗೌರ್ಮೆಂಟ್ ಟ್ರೆಜರಿ. ಸೊ ಫಿಸಿಕಲ್ ಡೆಫಿಸಿಟ್ ಏನಂದರೆ ಆ್ಯಕ್ಚುಯಲ್ ಬರ್ಡನ್, ಅದು ತುಂಬ ದೊಡ್ಡ ಒಂದು ತೊಂದರೆ, ಅದು ಗೌರ್ಮೆಂಟಿದ್ದು ಟ್ರೆಜರಿ ಮೇಲೆ, ಗೌರ್ಮೆಂಟಿದ್ದು ದುಡ್ಡು, ಗೌರ್ಮೆಂಟಲ್ಲಿರುವಂಥ ಪಬ್ಲಿಕ್ ದುಡ್ಡಿನ ಮೇಲೆ. In the other words, it indicates how much loan the government has to take from the internal and external sources. ಸೊ ಈ ಒಂದು ಫಿಸಿಕಲ್ ಡೆಫಿಸಿಟ್ ಆಧಾರಿತ ಮೇಲೆ ಗೌರ್ಮೆಂಟು ಡಿಸೈಡ್ ಮಾಡುತ್ತೆ ನಾವು ಎಷ್ಟು ಲೋನ್ನ ತೊಗೊಳ್ಬೇಕಂತ. ಫಾರಿನ್ನಿಂದನೂ ಆಗಿರ್ಬೋದು, ಫಾರಿನ್ ಲೋನ್ಸ್ ಆಗಿರ್ಬೋದು, ಅಥವಾ RBI ಲೋನ್ಸು ಆಗಿರ್ಬೋದು. When the government is not able to overcome the fiscal deficit after even taking the loans, the Reserve Bank of India gives loans to the government in the form of printing notes and putting them into circulation. ಸೊ ಗೌರ್ಮೆಂಟು ಸಾಲವನ್ನು ತಗೊಂತು ಬೇರೆ ಬೇರೆ ಸೋರ್ಸಸ್ಸಿಂದ, ಆದ್ರೂ ಸಹ ಫಿಸಿಕಲ್ ಡೆಫಿಸಿಟ್ಟು ಕಮ್ಮಿ ಆಗಿಲ್ಲ ಅಂದರೆ ಆವಾಗ ಏನು ಮಾಡುತ್ತೆ RBI ಹೆಚ್ಚಿನ ಗಾತ್ರದಲ್ಲಿ ನೋಟ್ಸನ್ನು ಪ್ರಿಂಟ್ ಮಾಡುತ್ತೆ. ಓಕೆ, ಫಿಸಿಕಲ್ ಡೆಫಿಸಿಟ್ ಕ್ಯಾನ್ ಬಿ ಶೋನ್ ಇನ್ ದ ಫಾರ್ಮ್ ಆಫ್ ಅ ಫಾರ್ಮುಲಾ ಇನ್ ದಿಸ್ ಮ್ಯಾನರ್. ಸೊ ಫಿಸಿಕಲ್ ಡೆಫಿಸಿಟ್ಸ್ದು ಫಾರ್ಮುಲಾ ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ಹೇಳಾಯಿತು. ಸೊ ಬೇರೆ ಬೇರೆ ಡೆಫಿಸಿಟ್ಸ್ ಬಗ್ಗೆ ನಾವು ಇಲ್ಲಿ ಡೀಟೇಲ್ಡಾಗಿ ನೋಡೋಲ್ಲ, ಈ ಬರೀ ಇಲ್ಲಿ ಒಂದು ಫಾರ್ಮುಲಾಸ್ ಕೊಟ್ಟಿದ್ದಾರೆ. ಬಜೆಟ್ ಡೆಫಿಸಿಟ್ ಅಂದರೆ ಟೋಟಲ್ ರೆವೆನ್ಯೂ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್. ರೆವೆನ್ಯೂ ಡೆಫಿಸಿಟ್ ಅಂದರೆ ರೆವೆನ್ಯೂ ರೆಸಿಪ್ಟ್ ಮೈನಸ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ಪ್ರೈಮರಿ ಡೆಫಿಸಿಟ್ ಅಂದರೆ ಫಿಸಿಕಲ್ ಡೆಫಿಸಿಟ್ ಮೈನಸ್ ಇಂಟ್ರೆಸ್ಟ್ ಪೇಮೆಂಟ್. ಓಕೆ, ಸೊ ಇಲ್ಲಿ ಜಸ್ಟ್ ಬ್ಲ್ಯಾಕ್ ಬಾಕ್ಸಲ್ಲಿ ಹಾಕಿದ್ದಾರೆ. ಸೊ ಜಸ್ಟ್ ನೀವು ಇದನ್ನು ಗ್ಲಾನ್ಸ್ ಮಾಡಿ, ಡೀಟೇಲ್ಡಾಗಿ ಇಲ್ಲೇನು ಕೊಟ್ಟಿಲ್ಲ. ಸೊ ಇಷ್ಟರಲ್ಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಆಯಿತು. ತುಂಬ ದೊಡ್ಡ ಚಾಪ್ಟರ್ ಆಗಿತ್ತು. ಆಲ್ಮೋಸ್ಟ್ ಇಲ್ಲಿ 56 ನಿಮಿಷ ಆಯಿತು. ಆಲ್ಮೋಸ್ಟ್ 1 ಅವರೇ ಆಗಿಬಿಡ್ತು ಇಲ್ಲಂತೂ. ಸೊ ಇದಾದಮೇಲೆ ಈ ಒಂದು ಚಾಪ್ಟರ್ ಎಂಡ್ ಆಯಿತು. ಸೊ ಈ ಒಂದು ವಿಡಿಯೋನ ವೈಂಡ್ ಅಪ್ ಮಾಡೋಕ್ಕಿಂತ ಮೊದಲು ನಿಮ್ಗೆ ಗೊತ್ತಿದ್ದರೆ, ನಾನು ನೆನ್ನೆ ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೆ. ನೀವು ಈ ಚಾನಲಲ್ಲಿ ಆ್ಯಕ್ಟಿವ್ ಇದ್ದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹೇಳಿದ್ದೆ ಈ ಒಂದು ವಿಡಿಯೋ ನಾನು ಇವತ್ತು ಮಾಡ್ತೀನಂತ. ಸೊ ಯಾರು ಮೊದಲ 2 ಕಾಮೆಂಟನ್ನು ಹಾಕ್ತಾರೆ ಆ ಒಂದು ಪೋಸ್ಟ್ ಮೇಲೆ, ನಾನು ಅವ್ರದ್ದು ಒಂದು ಹೆಸರುಗಳನ್ನು ಈ ಒಂದು ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಂತ. ಸೊ ಇಲ್ಲಿ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇವರಿಬ್ಬರೇ ಆ ಒಂದು ಕಮ್ಯುನಿಟಿ ಪೋಸ್ಟಿಗೆ ಹಾಕಿದ್ದು. ದೀಕ್ಷಾ ಗೌಡ YR. ಸೊ ಅವರು ವೇಟಿಂಗ್ ಅಂತ ಹಾಕಿದರು. ಸೊ ಮತ್ತು ಪ್ರೀತಮ್ ಕೆ ನಾಯಕ್ ಇವರು ಸಹ ವೇಟಿಂಗ್ ಅಂತ ಹಾಕಿದರು. ಸೊ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಆ್ಯಕ್ಟಿವ್ ಇನ್ ದ ಚಾನಲ್. ಸೊ ನೀವು ಈ ಥರ ಈ ಒಂದು ಚಾನಲಲ್ಲಿ ಆ್ಯಕ್ಟಿವ್ ಆಗಿದ್ದರೆ ಈ ಥರ ನಿಮ್ಮ ಒಂದು ಹೆಸರುಗಳನ್ನು ನಮ್ಮ ವೀಡಿಯೋಸಲ್ಲಿ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.